वंदे भगवन्तो पुनः पुनः श्रीमच्छिन्दरभगवद्पूज्यपादगुरुभ्यो नमः वन्दे तं सच्चिदानन्दं यतिवर्यं महामहिं वेदवेदान्तसारं गुरुं प्रणतोऽस्मि तां सम्प्रदायिकीं संयमीन्द्रं सदाश्रयं गुरुं सच्चिदानन्दं सदाचार्यं समाश्रये श्री सच्चिदानंद ब्रह्म तस्त्रिया आत्मभूयं गच्छति यथा स्वमंगम तथा तस्मादेन नहि नस्ति सास्यैतम् आत्मानमुत्तगतं भावयति स्त्रियाः आत्मभूयं गच्छति यथा स्वम् अंगम तथा तस्मात् एनां न हिनस्ति तस्मात् एनां न हिनस्ति सा अस्या एतम् अत्र गतम् एतम् आत्मानम् अत्र गतं भावयति तत् आ ರೇತಸ್ಸು ಯಾವ ರೇತಸ್ಸನ್ನ ತಂದೆ ತಾಯಿಯ ಗರ್ಭದಲ್ಲಿ ಇಟ್ಟಿರ್ತಾನೋ ಆ ರೇತಸ್ಸು ಸ್ತ್ರೀ ಒಳಗೆ ಸೇರುತ್ತಲೇ ಅದು ಆತ್ಮಭೂಯಂಗಚ್ಚತಿ ತಾನೇ ಆಗ್ಬಿಡ್ತಾನೆ ಅವಳು ಅದು ಬೇರೆ ಆಗಲ್ಲ. ಇವಾಗ ಗಾಜೋ ಮುಳ್ಳೋ ಬೇರೆ ಇನ್ನೇನು ಹೊಕ್ಕು ಬಿಟ್ರೆ ಅದು ತುಂಬಾ ನೋಯುತ್ತೆ, ದೇಹ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಪ್ರೊಜೆಕ್ಟ್ ಮಾಡುತ್ತೆ. ಆದ್ರೆ ಇದು ದೇಹ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡತ್ತೆ. ಆತ್ಮಭೂಯಂಗಚ್ಚತಿ ತಾನೇ ಆಗುತ್ತೆ. ಯಾವ ರೀತಿನೇ ಯಥಾ ಸ್ವಮಂಗಂ, ತನ್ನ ಅಂಗ ಸ್ತನಾದಿಗಳು ಹೇಗೆ ಅವಳಿಗೆ ಬಾಧೆ ಮಾಡೋಲ್ವೋ, ಮೂಗು ಎದ್ಕೊಂಡಿದೆ ಬಾಧೆ ಮಾಡೋದಪ್ಪ, ಕಿವಿ ಎದ್ಕೊಂಡಿದೆ, ಕಿವಿ ಆಗಲಿ ಮೂಗಾಗಲಿ ಸ್ತನವಾಗಲಿ ದೇಹಕ್ಕೆ ಸೇರ್ಕೊಂಡದ್ದಾದ್ರಿಂದ ಅದು ಅವಳಿಗೆ ಹೇಗೆ ಹಿಂಸೆ ಮಾಡೋದ್ಲೋ ಅದೇ ರೀತಿ ಈ ಗರ್ಭವೂ ಕೂಡ ಅವಳಿಗೆ ಯಾವ ತೊಂದರೆಯನ್ನು ಮಾಡೋದಿಲ್ಲ ಸ್ವಮಂಗದ. ತಸ್ಮಾತ್ ಆದ್ರಿಂದಲೇ ತನ್ನ ಅಂಗಕ್ಕೆ ಸೇರು ಹೋಗುವುದ್ರಿಂದಲೇ ಏನಾಮಲ್ ಈ ಹೆಂಗಸನ್ನ ನ ಹಿನಸ್ತಿ, ಆ ರೇತಸ್ಸಾಗಲಿ ಅದನ್ನ ಬೆಳೆಯುವಂತಹ ಶಿಶುವಾಗಲಿ ಅದು ಯಾವುದು ಹಿಂಸೆ ಮಾಡೋದಿಲ್ಲ. ಒಂದೇನಪ್ಪ, ಹುಷಾರಾಗಿರ್ಬೇಕು, ಇದಾಗಿರ್ಬೇಕು ಅನ್ನೋದು ನಿಜ. ಗರ್ಭಿಣಿ ಆದಾಗ ಮುಂಚೆ ಅಂತೆ ಓಡಾಡಕ್ಕೆ ಮಾಡಕ್ಕೆ ದಬಾರ ಮಾಡಬಾರ್ದು, ಹುಷಾರ ಜೋಪಾನ ಓಡಾಡ್ಬೇಕು. ಸ್ವಲ್ಪ ನಲ್ಲಿ ಕಟ್ಟೆಗೆ ಜಾರ ಜಾಗಕ್ಕೆ ಹೋಗ್ಬಾರ್ದು. ಅಲ್ಲಿ ಹೋಗ್ಬಿಟ್ಟು ಜಾರಿ ಬಿದ್ದು ಬಿಟ್ರೆ ತುಂಬಾ ಡೇಂಜರ್, ಬೀಳೋದು, ತುಂಬಾ ಕೊಡ ಬಕೆಟ್ ಭಾರ ಆಯ್ತೋದು ಅದು ಮಾಡಬಾರ್ದು. ಅದು ಅದು ಒಳ್ಳೇದಲ್ಲ. ಅದೊಂದು ನೋಡ್ಕೋಬೇಕೆ ಹೊರತು ಒಟ್ಟ ಮೇಲೆ ಅವಳಿಗೆ ಅದು ಯಾವ ಹಿಂಸೆನೂ ಮಾಡೋದಿಲ್ಲ. ಸಾ ಅವಳು ಅಸ್ಯಾನ ಇವನ ಈ ಗಂಡನ ಏತಂ ಆತ್ಮನ ಇಟ್ಟಂತಹ ಈ ಆತ್ಮನ ಅತ್ತ ಗತಂ ಇಲ್ಲಿ ಹೊಕ್ಕಿರೋದನ್ನು ಅವಳು ಭಾವಿಸ್ತಾಳೆ. ಅಂದ್ರೆ ನನ್ನಲ್ಲಿ ಒಂದು ಮಗು ಇದೆ, ನನ್ನಲ್ಲಿ ಒಂದು ಮಗು ಇದೆ ಅಂತ ಯಾವಾಗಲೂ ಆ ಫೀಲಿಂಗ್ ಆಗ್ತಾನೆ ಇರುತ್ತೆ ಅವಳಿಗೆ. ಆ ಫೀಲಿಂಗ್ ಆಗ್ತಿರುತ್ತೆ. ಅಷ್ಟೇ ಅಲ್ಲ, ಅವನು ಗಂಡು ಮಗುನೋ ಹೆಣ್ಣು ಮಗುನೋ ಏನಾದ್ರು ಆಗಲಿ ಅದಕ್ಕೆ ಚೆನ್ನಾಗಿ ಅದಕ್ಕೆ ಇರಬೇಕು. ಅವನು ಹುಟ್ಟುವ ಮಗು ಆರೋಗ್ಯವಂತನು, ಆಯುಷ್ಮಂತನು, ವಿದ್ಯಾವಂತನು, ಬುದ್ಧಿವಂತನು, ಐಶ್ವರ್ಯ ಎಲ್ಲ ಆಗ್ಬೇಕು ಅಂತ ಅವಳ ಮನಸ್ಸಲ್ಲಿ ಆ ಕಲ್ಪನೆಗಳು ಬರ್ತಾ ಇರುತ್ತೆ. ಹುಟ್ಟಿ ಕೂಡಲೇ ನಂಗೆ ಫೋನ್ ಮಾಡ್ತಾರೆ, ಗೊತ್ತಾ ಗುರುಗಳೇ ಜಾತಕ ಹೇಗಿದೆ ಹೇಳಿ ಅಂತ. ಹುಟ್ಟಿ ಕೂಡ ಇನ್ನು ಹುಟ್ಟಿ 2 ಗಂಟೆ ಆಗಿರಲ್ಲ, 1 ಗಂಟೆ ಅಲ್ಲ, ಫೋನ್ ಬಂತು. ಪರವಾಗಿಲ್ಲ, ಲಗ್ನ ಪರವಾಗಿಲ್ವಾ, ಏನು ಬಾಲಾರಿಷ್ಟ ಆಗಿಲ್ವಾ, ಯೋಗಾವಳಿ ಜಾತಕನ ಹಾಗೆ ಹೀಗೆ ಅಂತ ಬರೀಲ್ಲ. ಅದೇ ಇದನ್ನ ನೋಡಿದ್ ಕುಡ್ಲಿ ನೋಡ್ಕೊಂಡ್ಬಿಟ್ಟು ಹೇಳ್ಬಿಡು. ಟೈಮ್ ನೋಡ್ಕೊಂಡು ಯಾವ ಲಗ್ನ, ಆ ಲಗ್ನ ಕೇಂದ್ರದಲ್ಲಿ ಯಾರ್ಯಾರಿದ್ದಾರೆ, ಯಾವ ರಾಶಿ, ಲಗ್ನ ಚಂದ್ರಿಗೆ ಯಾರ್ಯಾರ ದೃಷ್ಟಿ ಇದೆ, ಚಂದ್ರ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ರೀತಿ ಇದೆಯಪ್ಪ, ಚೆನ್ನಾಗಿದೆಯಪ್ಪ, ಹಾಗೆ ಇಲ್ಲ ಸ್ವಲ್ಪ ಯಾಕೋ ಅಡವಟ್ಟುಗಳು ಬಾಲಾರಿಷ್ಟ ಇದೆ ಕಾಣುತ್ತೆ, ಸ್ವಲ್ಪ ಒಳ್ಳೆ ಬಂದ ದಿವಸ ಒಂದು ಆಯುಷ್ಯ ಹೋಮ ಎಲ್ಲ ಮಾಡ್ಕೊಂಡ್ಬಿಡಿ, ಹಾಗೆ ಹೇಳೋದು. ತೊಂದರೆ ಇದ್ರೆ ಅದಕ್ಕೇನು ಪರಿಹಾರ ಇಲ್ಲ, ಚೆನ್ನಾಗಿದೆಯಪ್ಪ ಅಂತ ಹೇಳುದು. ಚೆನ್ನಾಗಿದೆ ಅಂದ್ರೆ ಖುಷಿ, ತುಂಬಾ ಚೆನ್ನಾಗಿದೆಯಂತೆ, ಯೋಗಾವಳಿ ಜಾಸ್ಕಂತೆ, ಬಹಳ ಚೆನ್ನಾಗಾಗ್ತಂತೆ, ಬುದ್ಧಿವಂತಂತೆ, ಆಯುಷ್ಮಂತಂತೆ, ಆರೋಗ್ಯವಂತೆ, ಏನ್ ಆ ಕಲ್ಪನೆಯಲ್ಲಿ ಕೇಳ್ತಾ ಇರ್ತದೆ ಗಂಡ ಗುಂಡಿಗಳು ಇಬ್ರು.
ಅದರಲ್ಲೇ ಇರ್ತಾರೆ. ಅವ್ರು ಮಾತಾಡ್ಕೋದ್ರೆ ಹಂಗಿದೆ ಅಂತ ಇವ್ರು ಅಂತ ಹೇಳೋದು, ಅವಳಂತ ಹೇಳೋದು, ಅದೇ ಆ ಟೈಮ್ ಪಾಸ್ ಅವರಿಗೆ. ಇನ್ನೇನು ಟಾಪಿಕ್ ಇಲ್ಲ. ತದ್ರೇತಃ ಯಸ್ಯಾಂ ಸ್ತ್ರೀಯಾಂ ಸಿಕ್ತಂ ಸತ್ ತಸ್ಯಾಹ ಆತ್ಮಭೂಯಂ ಆತ್ಮ ವ್ಯತಿರೇಕತಾಂ ಯಥಾ ಪಿತುಃ ಏವಂ ಗಚ್ಚತಿ ಪ್ರಾಪ್ನೋತಿ ಯಥಾ ಸ್ವಮಂಗಂ ಸ್ತನಾದಿ ತದ್ವದೇವ. ಆ ರೇತಸ್ಸು ಯಾವ ಸ್ತ್ರೀಯಲ್ಲಿ ಹಾಕುತ್ತಾನೋ, ಯಾವ ಪತ್ನಿಯಲ್ಲಿ ಹಾಕಿರ್ತಾನೋ ಅಲ್ಲಿ ಹಾಕಿದ್ದಾಗಿರುವ ಆ ರೇತಸ್ಸು ಅವಳಿಗೆ ಆತ್ಮಭೂಯ ಅಂದ್ರೆ ತಾನಾಗುವಿಕೆ, ತನ್ನತನವನ್ನು ಪಡ್ಕೊಂಡ್ಬಿಡುತ್ತೆ. ಹೇಗೆ ತಂದೆಯಲ್ಲಿದ್ದಾಗ ತಂದೆಗೆ ಹಿಂಸೆ ಆಗ್ತಾ ಇರ್ಲಿಲ್ವೋ, ತಂದೆಗೇನೋ ತೊಂದರೆ ಮಾಡ್ತಿರ್ಲಿಲ್ವೋ, ಅದೇ ರೀತಿ ತಾಯಿಯಲ್ಲಿ ಹೋದಾಗ್ಲೂ ಕೂಡ ಅದು ಆತ್ಮಭಾವವನ್ನು ಹೊಂದತ್ತೆ. ಅದು ತಾನೇ ತನ್ನ ತಾಯಿಯ ಅಂಗವಾಗಿದ್ದ ಸ್ತನಾದಿಗಳು ಹೇಗೆ ಅವಳಿಗೆ ಹಿಂಸೆ ಮಾಡೋದಿಲ್ವೋ, ಅದೇ ರೀತಿ ಈ ಮಗುವು ಕೂಡ ಅವಳಿಗೆ ಯಾವ ಹಿಂಸೆನೂ ಮಾಡೋದಿಲ್ಲ. ಅದು ಒಂದಾಗ್ಬಿಡುತ್ತೆ. ದೇಹಕ್ಕೆ ಸೇರೋ ಕೈ ಹೊರಗೆ ಬಂದಿದ್ರು, ಮೂಗು ಹೀಗೆ ಎಜ್ಕೊಂಡಿದ್ರು, ಕಿವಿ ತೊಂದರೆ ಮಾಡೋದಪ್ಪ. ಅದು ಹೀಗೆ ಇರಬೇಕು, ಇದು ಹೀಗೆ ಇರಬೇಕು. ಹಾಗೆ ಯಾವ್ಯಾವ ಅಂಗ ಹೇಗಿರ್ಬೇಕು ಹಾಗೆ ಇರಬೇಕು. ಅದೇ ನಮ್ಗೆ ತೊಂದರೆ ಮಾಡೋಲ್ಲ. ಯಾವುದು ರಿಜೆಕ್ಟ್ ಆಗೋ ಪದಾರ್ಥ ಒಳಕ್ ಹೋಗಿದ್ಯೋ ಅದನ್ನು ಅಪ್ಸೆಟ್ ಮಾಡ್ಕೊಳ್ಳಲ್ಲ. ಅದನ್ನ ದೇಹ ತಳ್ಬಿಡುತ್ತೆ. ಅದು ತಳ್ಳದೆ ಹೋದ್ರೆ ಪಸ್ ಆಗುತ್ತೆ, ಇನ್ನೊಂದು ಆಗುತ್ತೆ, ಹಂಪ ಆಗ್ಬಿಟ್ಟು ಅದು ತೆಗಿಯೋಕೆ ಮಾಡೋದು. ಪಸ್ ಆಗೋ ಉದ್ದೇಶವು ಆ ಜಾಗ ಲೂಸ್ ಆಗ್ಬಿಟ್ಟು ಅದು ಹೊರಗೆ ಬರಬೇಕು. ಯಾಕಂದ್ರೆ ಹೋಗುವಾಗ ಚರ್ಮ ಗಟ್ಟಿ ಇರ್ತದೆ, ಹೋಗ್ಬಿಡುತ್ತೆ ಒಳಕ್ಕೆ. ಹಂಗೆ ಬರೋಲ್ಲ. ಅದು ಬರ್ಬೇಕಾದ್ರೆ ಆ ಜಾಗದಲ್ಲಿ ಲೂಸ್ ಆಗ್ಬೇಕು. ಲೂಸ್ ಆಗ್ಬೇಕಾದ್ರೆ ಏನಾಗಬೇಕು, ಪ್ರಾಕೃತಿಕ ಆ ಜಾಗ ಪಸ್ ಆಗ್ಬಿಡುತ್ತೆ. ಅವಾಗ ಚರ್ಮವೆಲ್ಲ ಲೂಸ್ ಆಗ್ಬಿಡುತ್ತೆ, ಪುಳಕ್ ತಾನೇ ಬರುತ್ತೆ. ನನಗೊಂದ್ಸಲ ಒಂದು ದೊಡ್ಲಿಗಳು ಹೊಡೆದ್ಬಿಟ್ಟಿತ್ತು ಕಾಲಿಗೆ, ಆ ರಾಮಾಯಣ ತೋಟದಲ್ಲಿ. ಏನ್ ಮಾಡೋದು, ಸೂಜಿ ಈಗಂದ್ರೆ ಅದು ಕಿಸ್ಕೊಂಡ್ ಬರ್ತಾ ಇದೆ ಹೊರತು ಮುಳ್ಳು ಬರ್ತಾ ಇಲ್ಲ. ನಮ್ಮ ತಂದೆಯವ್ರು ಹೇಳಲಿಲ್ಲ. ನಮ್ಮ ತಂದೆಯವ್ರು ಹೇಳ್ಬಿಟ್ಟಿದ್ರೆ ಮಲಗಿಸ್ಕೊಂಡ್ಬಿಟ್ಟು ಹಾಕಿ ಎಳ್ಬಿಡೋರು. ಸುಮ್ಮನೆ ಇದ್ಬಿಟ್ಟೆ, ಕುಡ್ಕೊಂಡು ಏನೋ ಐದನೇ ಕುಡ್ಕೊಂಡಿದ್ದೆ. ಒಂದು 3-4 ದಿನ ಈಜಾಡ್ತಿದ್ದೆ. ಒಂದು 4-5 ದಿನ ಆದ್ಮೇಲೆ ಒಂದ್ಸಲ ಇದಾಗಿ ಆ ಜಾಗ ಬೆಳ್ಳಿದಾಗ್ಬಿಡ್ತು. ಆಮೇಲೆ ಸ್ನಾನ ಮಾಡಿದ್ರೆ ಒಂಚೂರು ಪಿನ್ ತಗೊಂಡು ಹೀಗೆ ಅಂದೆಪ್ಪ, ಇಷ್ಟು 1 ಇಂಚು ಉದ್ದ ಆಯ್ತು. ಅದು ಬೆಳಕ ಬಂದ್ಬಿಡ್ತು. ಇನ್ನು ಅದು ಗುರ್ತಿದೆ, ಆ ಜಾಗದಲ್ಲಿ, ಈ ಜಾಗದಲ್ಲಿ ಗುರ್ತಿದೆ. ಇದು ಹೊಡ್ಕೊಂಡ್ಬಿಟ್ಟಿತ್ತು. ಆ ಹೊಕ್ಕಿ ದಿವಸ ತುಂಬಾ ನೋಯ್ತಾ ಇತ್ತು. ಅದು ಬಂತು. ಹೀಗೆ ಅದು ಪ್ರಕೃತಿಯ ಆ ಹೊರಗೆ ತಳ್ಳೋಕೆ ಏನೇನ್ ಬೇಕೋ ಮಾಡ್ಕೊಳ್ತದೆ. ಇನ್ನು ಜಾಸ್ತಿ ಆದ್ರೆ ಜ್ವರ ಗಿರ ಎಲ್ಲ ಬರುತ್ತೆ. ಜ್ವರ ಬರೋದು ಈ ಕೇರ್ ತಗೋ, ಒಡ್ಡೊಡ್ಡ ನಡ್ಕೋಬೇಡ, ನಿನ್ ದೇಹದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ನೀನ್ ಸರಿ ಇಲ್ಲ, ಅದು ಇಂಡಿಕೇಶನ್. ಅದು ದೇಹಕ್ಕೆ ಒಂದು ಇಂಡಿಕೇಶನ್. ಭಗವಂತ ಜ್ವರ ಕೊಡೋದು ಇದಲ್ಲ, ಶಾಪ ಅಲ್ಲ. ದೇಹದಲ್ಲಿ ಏನು ವ್ಯತ್ಯಾಸ ಆಗಿದೆ ಸರಿ ಮಾಡ್ಕೊಳಕ್ಕೆ ಇಂಡಿಕೇಶನ್. ಅದು ಪ್ರಕೃತಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಇದು ಈ ಶಿಶು ಒಳಕ್ಕೆ ಹೋದ್ರು, ಅಲ್ಲಿ ಬೆಳೆದ್ರು, ಇದಾದ್ರು, ಏನೇ ಆದ್ರು, ಅದು ಅಕಸ್ಮಾತ್ ಡಬ್ಬಲ್ ಶಿಶು ಟ್ವಿನ್ಸ್ ಇದ್ರು ಕೂಡ ತಾಯಿಗೆ ಏನು ತೊಂದರೆ. ಏನಪ್ಪಾ ಅಂದ್ರೆ ಭಾರ ಆದ್ರೂ ಓಡಾಡಕ್ಕೆ ಸಲೀಸ ಆಗೋಲ್ಲ, ಸ್ವಲ್ಪ ನಿಧಾನ ಓಡಾಡಬೇಕು, ಮಾಡ್ಬೇಕಾಗುತ್ತೆ ಅಷ್ಟೇ ಹೊರತು ತೊಂದರೆ ಏನು ಮಾಡಲ್ಲ. ಹಾಗಾಗಿ ಅವಳು ತನ್ನ ದೇಹಕ್ಕೆ ಸೇರ್ಕೊಂಡಿದ್ದಾಗೆ ಅದು ಅವಳು ಅದನ್ನು ಭಾವಿಸ್ತಾ ಇರ್ತಾಳೆ, ನನ್ನ ಮಗು ಎಂದು. ತಸ್ಮಾದ್ ಹೇತೋ ಏನಾಂ ಮಾತರಂ ಸಗರ್ಭ ನಹಿನಸ್ತಿ ಪಿಟಕಾಧಿಪತ್. ಪಿಟಕ ಅಂದ್ರೆ ಕುರು, ಕುರ ಇದ್ಬಿಟ್ರೆ ಹಾಗೆ ಅದು ದುಡಿಯತ್ತದು. ಅಯ್ಯೋ ಕುರ ಆಗ್ಬಿಟ್ಟ ಲಬೋ ಲಬೋ. ಅದಂತೂ ಸರಿಯಾಗ ತೊಡೆ ಸಂಧಿ ಇದ್ರ ಸಂಧಿಲಿ ಆಗ್ಬಿಡುತ್ತೆ, ಕಂಕಳ ಸಂಧಿಲಿ. ಆ ಕುರ ಅದು ಹಣ್ಣಾಗುವವರೆಗೂ ಇದು, ಅದು ಹಣ್ಣ ಇದಾದ್ಮೇಲೆ ಪರವಾಗಿಲ್ಲ, ಅಲ್ಲಿವರೆಗೂ ವಿಚಿತ್ರ ದುಡಿಯತ್ತದು. ಆ ದುಡಿಯತ್ತೆ. ತಂದೆಯವರು ಎಂಥ ಗಾಯ ಆಗ್ಲಿ, ಎಂಥ ಪೆಟ್ಟಾಗ್ಲಿ ಏನ್ ಕೇರ್ ಮಾಡ್ತಿರ್ಲಿಲ್ಲ. ಒಂದ್ಸಲ ಅವ್ರಿಗೆ ಕುರ ಆಗ್ಬಿಟ್ಟಿತ್ತಪ್ಪ. ಅಯ್ಯೋ ರಾತ್ರಿ ನರಳ್ತಿದ್ರು. ಅಯ್ಯೋ ಏನಾಗ್ತಿದೆ, ಬಾಯಿ ನೋಯ್ತಾ ಇದೆ ಕಣೋ, ಆಗಲ್ಲ ಕಣೋ, ಸಿಕ್ಕಾಪಟ್ಟೆ ನೋಯ್ತಾ ಇದೆ ಅಂತಿದ್ರು. ಅವರು ಹೊಡ್ಕೊಂಡ್ಬಿಡ್ತೀನಿ ಅಂತ. ಡಾಕ್ಟ್ರು ಹಂಗಲ್ಲ ಹೊಡ್ಕೊಬೇಡಿ, ಅದು ಹಣ್ಣ ಮೇಲೆ ತೆಗಿಬೇಕೆ ಹೊರತು ಇದಾಗ್ತದೆ, ಇದು ರಂಪ ಬಿಡುತ್ತೆ ಅಂತ. 2-3 ದಿವಸ ಒದ್ದಾಬಿಟ್ಟು ನಿದ್ದೆನೆ ಬಂದಿಲ್ಲ. ಆಮೇಲೆ ಹೋಯ್ತು. ಅದಕ್ಕೆ ಪೋಟ್ಲಿ ಸುನ್ ಕಟ್ತಾರೆ ನಮ್ಮಲ್ಲಿ. ರಾಗಿ ಮಾಡಿ ಪೋಟ್ಲಿ ಸುನ್ ಕಟ್ಬಿಟ್ಟು ಇದು ಮಾಡಿಬಿಟ್ರೆ ಬೇಗ ಹಣ್ಣಾಗುತ್ತೆ ಅಂತ ಆಯ್ತುಂಟು. ಆ ರಾಗಿನ ಸ್ವಲ್ಪ ಬಿಸಿ ಮಾಡ್ತಾರೆ, ಉಗುರು ಬೆಚ್ಚಗಾಗಿದ್ದಾಗ ಅದನ್ನ ಇಟ್ಟು ಕಟ್ಟಿ ಮಾಡ್ಬಿಟ್ರೆ ಬೇಗ ಇದಾಗತ್ತೆ, ಅದು ಹೊಡ್ಕೊಳ್ಳುತ್ತೆ.
ಏನೇನೋ ಹುಡುಕ್ತಾರೆ ಉಪಾಯನ. ಆದ್ರೆ ಈ ಪಿಟಕ ಇದೆ, ಕುರ ಮುಂತಾದಿಗಳು ಯಾವ ರೀತಿ ಹಿಂಸೆ ಮಾಡುತ್ತೋ ಆ ರೀತಿ ಆ ಗರ್ಭದಲ್ಲಿರೋ ಶಿಶು ತಾಯಿಗೆ ಏನು ತೊಂದರೆ ಮಾಡೋದಿಲ್ಲ. ತೊಂದರೆ ಮಾಡೋದು ಅಷ್ಟೇ ಅಲ್ಲ, ಏನೋ ಒಂದು ತೃಪ್ತಿ, ಸಮಾಧಾನ, ಸಂತೋಷ ಇರ್ತದೆ ತಾಯಿಗೆ. ಈಗ ಇದೇ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಅದನ್ನು ಕೊರಗೋಳಿಗೆ ನನಗೆ ಜನ ಏನ್ ನನ್ನ ನೋಡೋ ಕಮ್ಮಿ ಬೇರೆ ಅಂತ. ನನ್ ಮಕ್ಕಳೇ ಆಗಿಲ್ಲ ಅಂದ್ರೆ ಇವ್ರು ಹೇಳ್ತಾರಲ್ಲ ಶ್ರೀಮತೇಶ್ವರು, ಅವ್ರ ಮದುವೆ ಆಗಿ 5-6 ವರ್ಷ ಮಕ್ಕಳಾಗಿಲ್ವಂತೆ. ಇನ್ನೂ ಆಗಿಲ್ವಾ, ಇನ್ನೂ 5 ವರ್ಷ ಕಳ್ಬಿಟ್ರು ಅಂತ. ಹೆಂಗು ಆಗ್ತಿತ್ತಂದ್ರೆ ಫಂಕ್ಷನ್ಗೆ ಹೋಗಕ್ ಆಗ್ತಿರ್ಲಿಲ್ಲ ಅಂತ ಅವಳಿಗೆ. ಫಂಕ್ಷನ್ ಹೋಗ್ಬಿಟ್ಟು ಕೇಳಲ್ಲ, ನಾವು ಫಂಕ್ಷನ್ ಹೋಗಲ್ಲ ಅಂತಿದ್ರಂತೆ. ಫಂಕ್ಷನ್ ಹೋಗ್ಬಿಟ್ಟು ಒಂಥರ ಏನೋ ಪ್ರಕೃತಿ ಇದಾನೆ. ಅದಾದ್ರೆ ಏನೋ ಹಿತ, ಸಂತೋಷ, ಸಮಾಧಾನ. ಕಷ್ಟ ಆಗುತ್ತೇನೋ ಜನ ಕಾಲ, ಅದು ಪರವಾಗಿಲ್ಲ. ಪುಷ್ಪವತಿಯಾಗಿ ಗರ್ಭಿಣಿಯಾಗಿ ಮಕ್ಕಳು ಪ್ರಜಾಪತಿ ತಾಯ್ತನ ಬೇಕು. ತಾಯ್ತನ ಇದೆ ಹೋದ್ರೆ ಹೆಂಗಸರಿಗೆ ಅದು ಆಗಲ್ಲ, ತುಂಬಾ ಕಷ್ಟ. ಅದು ಪ್ರಕೃತಿ, ಅದು ತಾಯ್ತನ ಒಪ್ಕೊಳ್ಳಬೇಕು. ಅದು ತಾಯಿ ಗರ್ಭದಲ್ಲಿರ್ತಕ್ಕಂತಹ ಆ ಇದು ಶಿಶು ಅವಳನ್ನು ಹಿಂಸೆ ಮಾಡೋದಿಲ್ಲ. ಯಸ್ಮಾ ಸ್ತನಾದಿ ಸ್ವಾಂಗವತ್ ಆತ್ಮಭೂಯಂಗತಂ ತಸ್ಮಾನ್ ನಹಿನಸ್ತಿ ರಬಾಧತೆ ಇತ್ಯರ್ಥ. ಅದು ಆತ್ಮಭೂಯಂ ಅನ್ನೋದು ಚ್ವಿಪ್ರತ್ಯಯ, ತಾನಾಗುವಿಕೆ, ತನ್ನತನವನ್ನು ಪಡ್ಕೊಳ್ಳೋದು. ಹೇಗೆ ಕೈ ತಾನೇ ಆಗ್ಬಿಡ್ತಾನೋ, ಕಾಲು ತಾನೇ ಆಗ್ಬಿಡ್ತಾನೋ, ಅದೇ ರೀತಿ ಆತ್ಮಭೂಯಂಗಚ್ಛತಿ. ಆ ಶಿಶು ಹೊಟ್ಟೆ ಇರ್ತಕ್ಕಂಥ ಮಗು ತಾಯಿಗೆ ತಾನಾಗುವಿಕೆ ಅಷ್ಟು ಸೇರಿ ನಾನು ತಾಗುತ್ತಾಳೆ. ಅದು ನಂಗೆ ಅಲ್ಲ, ನಾನಲ್ಲ, ನಂಗೆ ಬೇರೆ ಆ ರೀತಿ ಭಾವನೆ ಇರಲ್ಲ. ಅದರಲ್ಲಿ ಸೇರ್ಕೊಂಡು ತಾನು ಭಾವನೆ ಆಗ್ತಾ ಇರೋದ್ರಿಂದ ಹೇಗೆ ಸ್ತನಾದಿಗಳು ಅವಳಿಗೆ ಯಾವ ಬಾಧೆಯನ್ನು ಮಾಡೋದಿಲ್ವೋ ಅದೇ ರೀತಿ ಆ ಮಗು ಏನು ತೊಂದರೆ ಕೊಡೋದಿಲ್ಲ, ಹಿಂಸೆ ಮಾಡೋದಿಲ್ಲ, ಬೆಳ್ತಾ ಇದೆ. ಇವಾಗ ಈಗಿನ ಕಾಲದಂತೂ ತಿಂಗಳ ಚೆಕಪ್ ಹೋಗ್ತಾರೆ, ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ಏನೂ ಇಲ್ಲ ಪಾಪ. ಅದು ಎಷ್ಟೋದ ಮಗು ಹೋಗಿ ಗೊತ್ತಾಗ್ತಿರ್ಲಿಲ್ಲ, ಮಗು ಹೋಗ್ಬಿಡುತ್ತೆ ಒಳಗೆ. ಕೆಲವು ಸಲ ಡೇಂಜರ್ ಆಗಿ ಹೋಗ್ಬಿಡ್ತಾರೆ, ಕೆಲವು ಸಲ ಪ್ರಾಕೃತಿಕವಾಗಿ ನಮ್ಮ ಅಕ್ಕಂಗೆ ಮಗು ಹೋಗ್ಬಿಡಿತ್ತು, ಆದ್ರೆ ಡೆಲಿವರಿ ಆಗ್ಬಿಡ್ತಪ್ಪ. ಅದು ಆಶ್ಚರ್ಯ. ಜನ್ಮ ಕಾಲ ಇದಿಲ್ಲ, ಪುನರ್ಜನ್ಮ. ಅದಕ್ಕೆ ನಮ್ಮ ಶಾಸ್ತ್ರ ತಾಯಿಗೆ ದೊಡ್ಡ ಸ್ಥಾನ ಕೊಟ್ಟರು. ಯಾತಕ್ಕೆ ಅಂದ್ರೆ ನಿಮ್ ಜನ್ಮ ಕೊಟ್ಲಲ್ಲ, ಅವಳಿಗೆ ಏನ್ ಕೊಟ್ರು ಅವಳಿಗೆ ಸಮಾನ ಆಗಲ್ಲ. ಅದು ಜನ್ಮ ಕೊಟ್ಟ ತಾಯಿಗೆ ಏನೇನ್ ಮೈ ಚರ್ಮದ ಹರಿದ್ಬಿಟ್ಟು ಚಪ್ಪಲಿ ಮಾಡಿಸ್ಕೊಟ್ಟು ತಿರೋಲ್ಲ ತಾಯಿ ಚರ್ಮ. ಅದು ಅಂಥ ಕಷ್ಟ ಪಾಪ. ಅವಳು ಒಂದೊಂದು ಜನ್ಮವೂ ಅವಳ ಪುನರ್ಜನ್ಮ ಅವಳಿಗೆ. ಆ ರೀತಿ ಅವಳು ತನ್ನಲ್ಲಿರ್ತಕ್ಕಂತಹ ಮಗುವನ್ನ ಆತ್ಮಭೂಯಂಗತ, ತಾನಾಗುವಿಕೆಯನ್ನು ಪಡ್ಕೊಂಡಿದ್ದನ್ನ ಅವಳು ತುಂಬಾ ಭಾವನೆ ಮಾಡ್ತಾಳೆ, ತುಂಬಾ ಪ್ರೇಮಿಸ್ತಾಳೆ. ಸಾ ಅಂತರ್ವರ್ತಿ ಏತಂ ಅಸ್ಯ ಭರ್ತು ಆತ್ಮಾನಂ ತಚ್ಚ ಆತ್ಮನಃ ಉದರೇ ಗತಂ ಪ್ರವಿಷ್ಟಂ ಬುದ್ಧ್ವಾ ಭಾವಯತಿ ವರ್ಧಯತಿ ಪರಿಪಾಲಯತಿ ಗರ್ಭ ವಿರುದ್ಧ ಅಶನಾದಿ ಪರಿಹಾರಂ ಅನುಕೂಲ ಅಶನಾದುಪಯೋಗಂಚ ಕುರ್ವತಿ. ಆ ಅಂತಹ ವರ್ತತೆ ಐತಿ ಅಂತರ್ವರ್ತಿ. ಅಂತಹ ವರ್ತತೆ ಒಳಗಿರುತ್ತದೆ, ಅದು ಅಂತರ್ವರ್ತಿ. ಅದನ್ನ ಉಳ್ಳವಳು ಅಂತ, ಒಳಗೆ ಅನ್ನೋದನ್ನ ಇಟ್ಕೊಂಡವಳು. ಇವಳು ತನ್ನ ಗಂಡ ಇಟ್ಟಂತಹ ಈ ಆತ್ಮನನ್ನ, ತನ್ನ ಹೊಟ್ಟೆಲಿರ್ತಕ್ಕದ್ದನ್ನ ಅವಳು ತಿಳ್ಕೊಂಡವಳಾಗಿ ಭಾವ ಬೆಳೆಸ್ತಾನೆ. ತನ್ನ ಮಗು, ತನ್ನದು, ನಾನು ಅಂತ ಹೇಳಿ ಅದ್ರಲ್ಲಿ ಒಂದು ಏನೋ ಒಂದು ಪ್ರೇಮ, ಒಂದು ಅಭಿಮಾನ, ಅದಕ್ಕೆ ಹೀಗಾಗಬೇಕು ಅಂತ ಹೇಳಿ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತಾಳೆ. ಭಾಗವತ ಓದು, ನಾವು ಭಾಗವತ ಓದ್ತೀನಿ ಕೊಡಿ ಅಂತಾಳೆ, ಭಾಗವತ ಓದ್ತಾಳೆ. ಅದೇನೋ ಇದು ಒಳ್ಳೊಳ್ಳೆ ಇದನ್ನ ಪೂಜೆ ಮಾಡ್ತಾಳೆ. ಆ ಮಗುವಿಗೆ ಒಳ್ಳೇದಾಗುತ್ತೆ, ಹಿಂಗಾಗುತ್ತೆ ಅಂದ್ಬಿಟ್ರೆ ಏನ್ ಮಾಡಕ್ಕೂ ಒಳ್ಳೆಸಲ್ಲ, ಎಷ್ಟೇ ಮಾಡ್ತಾಳೆ. ಆ ಮಗುಗೆ ಅಷ್ಟು ಆಮೇಲೆ ಅಷ್ಟೇ ಅಲ್ಲ, ಜಾತಾಪತ್ಯ ಪತಿಂದ್ವೇಷ್ಟಿ ಅಂತ ಆ ಮಗು ಇದ್ಬಿಟ್ರೆ, ಮಗ ಬಿಟ್ರೆ ಗಂಡ ಬೇಡ, ಅತ್ತೆ ಬೇಡ, ಮಾವ ಬೇಡ, ಮೈದನ ಬೇಡ, ಅಣ್ಣ ಬೇಡ, ತಮ್ಮ ಬೇಡ, ಯಾರು ಬೇಡ. ಆ ಮಗು ಒಂದೇ ಕೇಂದ್ರ. ಅಷ್ಟರ ಮಟ್ಟಿಗೆ ಕಾನ್ಸಂಟ್ರೇಟ್ ಅವಳಿಗೆ. ಆ ಮಗು ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾಳೆ ಅಂತಂದ್ರೆ ಸಿಕ್ಕಾಪಟ್ಟೆ. ಅದು ಜೀವಕ್ಕೆ ಜೀವ ಕೊಟ್ಟೆ ಹತ್ತಿರೋದ್ರಿಂದ ಅಸಾಧ್ಯ ಪ್ರೇಮ ಅದ್ರ ಮೇಲೆ. ಅದು ಹೇಗಾಲಿರ್ಲಿ, ಅದು ಖುಷಿಯನ್ನು ಸುಶೀಲನು ಏನೂ ಆಗಿರ್ಲಿ, ತನ್ನ ಮಗುನ್ ಬಿಟ್ರೆ ಅದನ್ನ ಪರಮ ಪ್ರೇಮ. ಅದೇ ಸುಶೀಲನ ಆಗ್ಬೇಕು ಅಂತ ಬೈಕೆ, ದುಷ್ಟ ಆಗ್ಬಾರ್ದು ಇದ್ದೇ ಇರುತ್ತೆ. ಆದ್ರೆ ತನ್ನ ಮಗು ಅನ್ನೋದನ್ನ ಬಹಳ ಹಚ್ಕೊಂಡ್ಬಿಡ್ತಾಳೆ. ಬುದ್ಧ್ವಾ ಭಾವಿಸ್ತಾಳೆ, ಬೆಳೆಸುತ್ತಾಳೆ, ಪರಿಪಾಲಿಸಿದೆ. ಗರ್ಭಕ್ಕೆ ವಿರುದ್ಧವಾದ ಅಶನ. ನಮ್ಮಲ್ಲಿ ಹೇಳ್ತಾರೆ, ಈ ಮೊದಲು 2-3 ತಿಂಗಳು ಎಳ್ನೀರು ಕುಡಿಬಾರ್ದಂತೆ, ಆಮೇಲೆ ಕುಡಿಬೇಕಂತೆ. ಅದೇನೋ 3-4 ತಿಂಗಳು ಆದ್ಮೇಲೆ ಕುಡಿದ್ರೆ ಮಗು ತುಂಬಾ ಚೆನ್ನಾಗಾಗ್ತಂತೆ. ಮುಂಚೆನೆ ಕುಡಿದ್ರೆ ಮಗು ಹೀಟ್ ಆಗ್ಬಿಟ್ಟು ಅಪಾರ್ಷಣೆ ಆಗ್ಬಿಡುತ್ತೆ ಅಂತಾರೆ. ಈ ಪಪ್ಪಾಯ ಹಣ್ಣು ತಿನ್ಬಾರ್ದು ಅಂತಾರೆ, ಅನಾನಸ್ ತಿನ್ಬಾರ್ದು ಅಂತಾರೆ. ಅನಾನಸ್ಸು ಅದು ಇನ್ನೇನೋ ಕೆಲವು ಸೊಪ್ಪಿನ ತಿನ್ಬೇಕು, ಚೆನ್ನಾಗಿದೆ, ಸಪ್ಪೆ ಊಟ ಮಾಡ್ಬೇಕು ಅಂತಾರೆ.
ಸಪ್ಪೆ ಅವ್ರಿಗೆ ಇಷ್ಟ ಆಗಲ್ಲ. ಅದು ಸಪ್ಪೆ ಊಟ ಮಾಡಿ ಊಟ ಮಾಡಿ ಅಂತಾರೆ ಡಾಕ್ಟರ್ಗಳು ಎಲ್ಲರೂ. ಅದು ಅವ್ರಿಗೆ ನಾಲ್ಗೆ ಉಪ್ಪಿನಕಾಯಿ ಬೇಕು, ತುಂಬಾ ಮುಂದಿರ್ಬೇಕು, ಉಪ್ಪುಳಿ ಖಾರ. ಅಯ್ಯೋ ನಮ್ಮ ಇವಳು ರಕ್ತಕ್ಕೆ ಪಾಪ ಅವ್ರಿಗೆ ಇರಿಟೇಟ್ ಆಗುತ್ತೆ ತುಂಬಾ. ಎಷ್ಟು ಮಟ್ಟಿಗೆ ಆ ಭಗವಂತ ಸೃಷ್ಟಿ ಮಾಡಿದಾನೆ ಅಂದ್ರೆ ಅದು ಕ್ಯಾರಿ ಆಯ್ತು ಅನ್ಕೊಂಡಿದ್ದಾನೆ. ಇಡೀ ಎಲ್ಲದಕ್ಕೂ ಇನ್ಸ್ಟ್ರಕ್ಷನ್ ಕೊಟ್ಬಿಡ್ತಾರೆ, ದೇಹದ ಅಷ್ಟಕ್ಕೂ ಫುಲ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಯಾವ ತರಹ ಅದಕ್ಕೆ ಇದಾಗದವ್ರಿಗೆ ನಾವು ನೋಡ್ಕೊಡುತ್ತೆ. ವಿಚಿತ್ರವಾದ ಇದೊಂದು ಸೃಷ್ಟಿ ಕ್ರಮ ಇದೆಯಲ್ಲ, ಈ ಭಗವಂತ ಇದು ಹೇಗ್ ಮಾಡಿದಾನೆ ಅಂದ್ರೆ ಅವ್ನ ತಲೆಗೆ ಎಷ್ಟು ಕೋಟಿ ಬೆಲೆ ಕೊಟ್ಟು ಇದು ಕೊಟ್ಟು ಬೆಲೆ ಇದು ಕಮ್ಮಿ ಬೆಲೆ ಹೆಚ್ಚಲ್ಲ. ಭಾವೈತಿ ಭವರ್ಧೈತಿ ಬೆಳೆಸ್ತಾಳೆ. ಗರ್ಭಕ್ಕೆ ವಿರುದ್ಧವಾದಂತಹ ಅಶನ ತಿನ್ನೋದು ಅದನ್ನ ಪರಿಹಾರ ಮಾಡ್ತಾಳೆ. ಗರ್ಭಕ್ಕೆ ಅನುಕೂಲವಾದ ಅಶನ, ಒಳ್ಳೆ ನ್ಯೂಟ್ರಸ್ ಇರ್ತಕ್ಕಂಥ ಆಹಾರ ತಗೊಳ್ಳೋದು, ಪ್ರಮಾಣ ಕಮ್ಮಿ ಆಗಲಿ, ಒಳ್ಳೆ ಹಣ್ಣು ತಿನ್ನೋದು, ಮೂಸಂಬಿ ಹಣ್ಣು ತಿನ್ನೋದು, ಹೊಲಿದಿರೋದು, ಒಳ್ಳೆ ಆ ಆಹಾರ ಕೊಡ್ತಾ ಮಾಡ್ತಾರೆ. ವಿಶೇಷವಾಗಿ ಆರೈಕೆಯನ್ನು ಮಾಡ್ತಾರೆ. ಆಮೇಲೆ ತಾಯಿ ಇದಾಗಿ ತಾಯಿ ಆದವರು ಅದು ಗರ್ಭ ಜನನ ಆದ್ಮೇಲೆ ಜನನ ಆದ್ಮೇಲೆ ಆ ಸೌಭಾಗ್ಯ ಶುಂಠಿ ಮಾಡೋದು, ಆ ಪುಡಿ ಕೊಡೋದು, ಅದು ಬರೋದು. ಅಯ್ಯೋ ಆ ಬಲ್ಕುಣಿಕೆ ಏನ್ ಕೊಡ್ತಾರಮ್ಮ ನಮ್ ಕಡೆಯಲ್ಲಿ, ಬಲ್ಕುಣಿಕೆ ಎಮ್ಕುಣಿಕೆ ಅದು ನಿಜವಾಗ್ಲೂ. ಅದು ಹೆಂಗ್ ಬೈ ಮತ್ಸತ್ತೆ ಗೊತ್ತಾ, ನೀರೇ ಕೊಡಲ್ಲ ಅವ್ರಿಗೆ, ಅವ್ರು ನೀರ್ ಕೊಡಲ್ಲ, ಕೊಡ್ತಾರೆ. ನಮ್ಮ ಇವ್ರಿಗೆ ಇಷ್ಟಿಷ್ಟು ಹಾಲು ತುಂಬಾ ಬಾಯರ್ ಕೇಳಿದ್ರೆ ಇಷ್ಟ ಅರ್ಧ ಲೋಟ ಹಾಲು ಕುಡಿ ಹಾಕೊಂಡವ್ರು. ಅದು ಇದರಲ್ಲಿ ಡೆಲಿವರಿ ಆದ್ಮೇಲೆ ಮೂರ್ತಿ ಹಸಿ ಮೈ ಅಂತ ಇರ್ತಲ್ಲ, ಅಲ್ಲಿ ಮೈ ಸೇರ್ಕೊಂಡ್ಬಿಟ್ಟು ಇದಾಗ್ಬಿಡ್ತು ಅಂತಂದ್ರೆ ಅಮ್ಮ ಹೋಗ್ಸಕ್ಕೆ ಆಗಲ್ಲಂತೆ. ಬಾಣಂತ ತುಂಬಾ ಚೆನ್ನಾಗಾಯ್ತು ಅಂತಂದ್ರೆ ತುಂಬ ಮೊದ್ಲಂತೆ ಕೆಲಸ ಮಾಡ್ತಾರೆ ಅವ್ರು, ಫಸ್ಟ್ ಕ್ಲಾಸ್ ಆರೋಗ್ಯ ಆಗ್ತಾರೆ. ಅದು 3 ತಿಂಗಳು 4 ತಿಂಗಳು ತುಂಬಾ ಕಷ್ಟ. ಇಷ್ಟು ತುಪ್ಪ ಹಾಕ್ತಾರೆ ಅವರಿಗೆ. ಯಾಕಂದ್ರೆ ಅದು ಮೆಣಸಿನ ಪುಡಿ ಹಾಕೋದು, ಆ ಬಣ್ಕುಳಿಕೆ ಹಾಕೋದು. ಅಯ್ಯೋ ಪಾಪವೇ ಶಿಕ್ಷೆ ಯಾಗು ಪಾಪ. ಅನುಕೂಲ ಅಶನ, ಅನನುಕೂಲ ಅಶನ ತಿನ್ನೋದು ಮುಂತಾದಗಳನ್ನು ಉಪಯೋಗ ಮಾಡುತ್ತಾ ಆಕೆಯು ಆ ಮಗುವನ್ನು ಬೆಳೆಸ್ತಾಳೆ, ಇದ್ ಮಾಡ್ತಾಳೆ, ಅನುಕೂಲ ಮಾಡ್ತಾಳೆ, ಆ ಭಾವನೆ ಮಾಡ್ತಿರ್ತಾಳೆ. ಏನೋ ಅವಳು ಸೀತೆ ಹೇಳ್ತಾಳಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ರಾಮ ಬಿಟ್ಟ ಅಂತ ಗೊತ್ತಾದಾಗ ಅದೇ ತ್ವದೀಯ ಮಂತರ್ಗತ ಮಂತರಾಯ ಅಂತಾಳೆ. ನೀನು ಒಂದು ತೇಜಸ್ಸಿನ ನನ್ನನ್ನು ಇಟ್ಟಿದೀಯಾ, ನೀನಿಟ್ಟ ತೇಜಸ್ಸೇ ನನಗೆ ಅಡ್ಡಿ ಆಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬರೋಲ್ಲ, ಏನ್ ಮಾಡ್ಲಿ ಅಂತ ನಂಗೆ ದುರ್ಯೋಗ ಆಯ್ತು. ಇವಾಗ ಮುಂಚೆನೆ ಆರ್ತಿ ಮುಂಚೆನೆ ಬಿಟ್ಟೆ ಗೊತ್ತಾಗಿದ್ದೆ, ನನ್ನ ದೇಹ ಬಿಟ್ಬಿಡ್ತಿದ್ದೆ, ಇವಾಗ ಬಿಡಕ್ಕೂ ಬರೋಲ್ಲ, ಹಾಗಾಯ್ತು ಅಂತ ಲಕ್ಷ್ಮಣ ಅಂತ ಹೇಳ್ಕೊತಾಳೆ. ತ್ವದೀಯ ಮಂತರ್ಗತ ಮಂತರಾಯ, ನಿನ್ನದಾದ ತೇಜಸ್ಸು ನನ್ನಲ್ಲಿದೆ, ಬೆಳೀತಾ ಇದೆ. ನಾನು ಅದಕ್ಕಾಗಿ ಯಾವ ಕಾರಣಕ್ಕೂ ಅದನ್ನ ಇದು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನನ್ನ ದೇಹವನ್ನ ಸಾಹಂ ತಪ ಸೂರ್ಯ ನಿವಿಷ್ಟ ದೃಷ್ಟಿ ಊರ್ಧ್ವಂಚರಿಷ್ಯೆ ಪ್ರಸೂತಿ ಪರಸ್ತದ್. ಇದಾದ್ಮೇಲೆ ಜನನ ಆದ್ಮೇಲೆ ಇದು ಬಾಳಂತನ ಮುಗಿದ ಮೇಲೆ ಸೂರ್ಯನ ನೋಡ್ಕೊಂಡು ತಪಸ್ ಮಾಡ್ತೀನಿ. ಯಾತಕ್ಕೆ ಗೊತ್ತಾ, ಭೂಯೋ ಯಥಾಮಿ ಜನನಾಂತರೇಶು ತ್ವಮೇವ ಭರ್ತ ನಚ ವಿಪ್ರಯೋಗ. ಜನ್ಮಾಂತರ ನೀನೇ ಗಂಡ ಆಗ್ಬೇಕು ತಪಸ್ ಮಾಡ್ತೀನಿ, ಇನ್ನೇನಕ್ಕೂ ತಪಸ್ ಮಾಡಲ್ಲ ಅಂತ ಸೀತೆ ಹಾಗನ್ಕೊಂಡು ಆ ಪ್ರೇಮ. ಅವಳು ಹೇಳ್ತಾಳೆ, ವಾಚ್ಯಸ್ತ್ವಯ ಮಧ್ವಚರಾಕ್ಷರಾಜ ಬನ್ನೂ ವಿಶುದ್ಧಾಮಪಿ ಯತ್ಸಮಕ್ಷಂ. ಹೇಳು ರಾಜ ಹತ್ರ ಹೇಳು, ಅವನ ಮುಂದೆ ಅಗ್ನಿ ಮುಂದೆ ಪರೀಕ್ಷೆ ಆಗಿದೆ ನನಗೆ, ಏನು ನಿರ್ದೋಷ ಬ್ರಹ್ಮಾದಿ ಮುಂದೆ ಹೇಳಿದಾರೆ. ಆದ್ರೂ ಕೂಡ ಲೋಕವಾದಕ್ಕೋಸ್ಕರ ನನ್ನನ್ನು ಬಿಡ್ತಾ ಇದೆಯಲ್ಲ, ಶ್ರುತಸ್ಯಕ್ಕಿಂತ ಸದೃಶಂ ಕುಲಸ್. ನಿನ್ನ ವಿದ್ಯೆಗೆ, ನಿನ್ನ ತಿಳುವಳಿಕೆಗೆ, ನಿನ್ನ ವಂಶಕ್ಕೆ ಇದು ತಕ್ಕಂತಹ ನಡವಳಿಕೆಯ ಕೇಳು ಅಂತ. ಹೋಗಿ ಕೇಳು, ನಿನ್ ಕುಲದವ್ರಲ್ಲ ಹೀಗೆ ಮಾಡಿದಾರ, ನಿನ್ ತಂದೆ ಅಜ್ಜ ಮುತ್ತಜ್ಜ ಅವರಲ್ಲ, ಅದೇ ನಿನ್ ಭಾಳ ತಿಳುವಳಿಕೆ ಅಷ್ಟೇ ವಿದ್ಯಾವಂತ ಅಂತೀಯಲ್ಲ, ನಿನ್ ತಿಳುವಳಿಕೆಗೆ ಸರಿಯಾದ ನಡವಳಿಕೆ ಏನ ಇದು, ಅದೇ ನಿನ್ ನಡವಳಿಕೆ ತಕ್ಕಂಥ ಇದು ಏನು ಹಿಂಗ್ ಮಾತಾಡ್ತಿದ್ಯ ಅಂತ ಹೇಳಿ ಹೋಗಿ ಕೇಳು ಲಕ್ಷ್ಮಣ ಮಾತಾಡ್ತ ಅಂತ. ಹೆಂಗ್ ಹೇಳ್ತಾ ಗೊತ್ತಲ್ಲ ಸೀತೆ ನಡುಗೋಗ್ಬಿಡ್ತಾನೆ ಲಕ್ಷ್ಮಣ, ಒಬ್ಬ ಏನ್ ಮಾತಾಡ್ತಿದ್ದಾಳೆ ಅಂತ. ಸಾ ಭಾವಯಿತ್ರಿ ಭಾವಯಿತವ್ಯಾ ಭವತಿ ತಂ ಸ್ತ್ರೀ ಗರ್ಭಂ ಬಿಭರ್ತಿ ಸೋದ್ದೇವ ಕುಮಾರಂ ಜನ್ಮನೋ ಅಗ್ರೆ ಅಧಿಭಾವಯತಿ ಸಯತ್ ಕುಮಾರಂ ಜನ್ಮನೋ ಅಗ್ರೆ ಅಧಿಭಾವಯತಿ.
ಆತ್ಮಾನಮೇವ ತದ್ಭಾವಯತಿ ಯೇಷಾಂ ಲೋಕಾನಾಂ ಸಂತತ್ಯೈ ಏವಂ ಸಂತತಾ ಹಿ ಮೇ ಲೋಕಾಃ ತದಸ್ಯ ದ್ವಿತೀಯಂ ಜನ್ಮ सा भावयित्री भावयितव्या भवति तं स्त्री गर्भं बिभर्ति सः अग्रे एव कुमारं जन्मनः अग्रे अधिभावयति सः यत् कुमारं जन्मनः अग्रे अधिभावयति आत्मानम् एव तत् भावयति येषां लोकानां सन्तत्यै एवं सन्तताः हि इमे लोकाः तत् अस्य द्वितीयं जन्म ಸಾ ಭಾವಯಿತ್ರಿ ಆ ಭಾವನೆ ಮಾಡುತ್ತಿರುವಂತಹ ಆ ಪತ್ನಿಯು ಮಗುವಿನ ಭಾವನೆ ಮಾಡ್ತಿರ್ತಾಳಲ್ಲ, ನನ್ನದೊಂದು ಮಗು ಇದೆ, ಆ ಮಗು ಚೆನ್ನಾಗಿ ಬೆಳಿಬೇಕು, ಇದಾಗಬೇಕು, ಅದಕ್ಕೆ ಹುಷಾರಾಗಿ ಇಟ್ಕೋಬೇಕು, ಜೋಪಾನ ಇಟ್ಕೋಬೇಕು ಅಂತೇಳಿ ಪ್ರತಿಯೊಂದು ಕೆಲಸ ಅವ್ರು ಬಾಯಲ್ಲಿ ಹೇಳದೆ ಹೋದ್ರು ಮನಸ್ಸಿನ ಫೀಲಿಂಗ್ ಆಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಹಾಗೆ ಭಾವನೆ ಮಾಡ್ತಿರುವಂತಹ ಪತ್ನಿಯನ್ನ ಗಂಡ ಭಾವನೆ ಮಾಡ್ಬೇಕಂತೆ. ಭಾವಯಿತವ್ಯ ಅವಳು ಭಾವನೆ ಇನ್ನು ಗಂಡ ನಮ್ಮ ಸೂತ್ರಕಾರರು ಹೇಳಿದ್ದಾರೆ, ಪತ್ನಿ ಗರ್ಭಿಣಿ ಆದ್ಮೇಲೆ ಪತ್ನಿ ಬಿಟ್ಟು ದೂರ ಹೋಗ್ಬೇಡ ನೀನು. ಯಾವತ್ತೇ ಹೌದು ಬೆಳಗ್ಗೆ ಹೋಗಿ ಸಂಜೆ ಬರೋ ಹೋಗ್ಬೋದೇ ಹೊರತು ಒಂದು ದಿನಗಟ್ಟಲೆ ಅಷ್ಟು ದೂರಕ್ಕೆ ಹೋಗ್ಬೇಡ. ಪತ್ನಿ ಜೊತೆಯಲ್ಲೇ ಇರ್ಬೇಕು ನೀನು. ಪತ್ನಿಗೆ ಜೊತೆಯಲ್ಲಿ ಇದ್ದು ಅವಳಿಗೆ ಧೈರ್ಯ ಕೊಡೋದು, ಅವಳು ಬೇಕಾದದ್ದನ್ನು ತಂದು ಕೊಡೋದು, ಅವಳು ಬೇಸರವಾದ್ರೆ ಜೊತೆಯಲ್ಲಿ ಮಾತಾಡ್ಕೊಂಡಿರೋದು, ಅವ್ಳ ಜೊತೆ ನೀನು ಬಿಟ್ಟು ಇದು ಮಾಡ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅವಳು ಗದರಿಸೋದು, ಬೈಯೋದು, ಹೊಡಿಯೋದು ಮಾಡೋದು ಮಾಡ್ಬಾರ್ದಂತೆ. ತುಂಬಾ ಜೋಪಾನ ನೋಡ್ಕೋಬೇಕಂತೆ. ಗರ್ಭಿಣಿಯಾಗಿರ್ತಕ್ಕಂಥ ಪತ್ನಿಯನ್ನ ಬಹಳ ಮುತುವರ್ಜಿನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಭಾವಯಿತವ್ಯ ಅಂದ್ರೆ ಆಕೆಯನ್ನು ಭಾವಿಸಬೇಕು ಅಂತಂದ್ರೆ ತನ್ನದೇ ಆದ ರೂಪ ಅಲ್ಲಿದೆ, ತಾನೇ ಅಲ್ಲಿ ಕೂತಿದ್ದಾನೆ. ತಂದೆಯೇ ಮಗನ ರೂಪದಲ್ಲಿ ಒಳಗೆ ಕೂತಿರೋದ್ರಿಂದ ತನ್ನನ್ನು ಇಟ್ಕೊಂಡಂತಹ ಪತ್ನಿಯನ್ನ ಚೆನ್ನಾಗಿ ಭಾವನೆ ಮಾಡ್ಬೇಕು ಅಂದ್ರೆ ಯಾವಳಿಗೆ ಅನುಕೂಲವಾದಂತಹ ನಡವಳಿಕೆ, ಮಾತು, ಸ್ವಭಾವ, ಆಹಾರ ಇತ್ಯಾದಿ ತಂದುಕೊಟ್ಟು ಚೆನ್ನಾಗಿ ಪೋಷಣೆ ಮಾಡ್ಬೇಕು. ತಮ್ ಸ್ತ್ರೀ ಗರ್ಭಂ, ಆ ಸ್ತ್ರೀಯು ಆ ತಮ್ ಗರ್ಭಂ, ಆ ಗರ್ಭವನ್ನ ಧಾರಣೆ ಮಾಡ್ಕೊಂಡಿರ್ತಾಳ ಅವಳು. ಸಹ ಅಗ್ರೇ ಏವ ಕುಮಾರನ್ ಜನ್ಮನ ಅದ್ವಾಯಿ, ಇವನು ಕೂಡ ತಂದೆಯು ಕೂಡ ತನ್ನ ಮಗ ಅಲ್ಲಿದ್ದಾನೆ ಅಂದ್ರು ಯಾವಾಗ ಭಾವಿಸ್ತಾನೆ ಇರ್ತಾರಂತೆ. ನಮ್ ಶಿವಚರಣ ಮಾಡ್ಬೋದು, ಏನ್ ರೀತಿ ಮಾಡ್ಬೋದು ಅಂತ ಆಡಿದ ಯೋಚನೆ ಬರ್ತಾನೆ. ನನ್ ಮಗು ನನ್ನದು ಅಲ್ಲಿದೆ, ನನ್ನ ತೇಜಸ್ಸಲ್ಲಿದೆ, ನಾನೇ ಅಲ್ಲಿ ಹುಟ್ಟತಾ ಇರೋನು ಅಂತ ಆ ಭಾವನೆ ಒಂದು ಫೀಲಿಂಗ್ ಬರ್ತಾನೇ ಇರತ್ತೆ. ಹಾಗಾಗಿ ಜನ್ಮನೋ ಅಗ್ರೆ, ಹುಟ್ಟೋಕ್ ಮುಂಚೆ ಆ ತಂದೆ ಆ ಕುಮಾರನ್ ಭಾವಿಸ್ತಾ ಇರ್ತಾರಂತೆ, ನನ್ನ ರೂಪ ಅಲ್ಲಿದ್ದಾನೆ, ಆಶ್ಚರ್ಯಪಡ್ತಕ್ಕಂಥ ರೂಪ. ಏನು ಕುಮಾರನ ಕುರಿತು ಹುಟ್ಟೋಕ್ ಮುಂಚೆ ಭಾವನೆ ಮಾಡುತ್ತಿರ್ತಾನೆ, ಅದು ಕುಮಾರನಲ್ಲ, ತನ್ನನ್ನೇ ಭಾವನೆ ಮಾಡ್ತಿರ್ತಾನೆ ಅಂತ ಅರ್ಥ. ಅದಕ್ಕೆ ಅಂತ ಆತ್ಮನೇಬ ಭಾವ ಇದೆ ಅಂತ ಇದೆ. ಕುಮಾರನ ಭಾವನೆ ಮಾಡ್ತೀನಿ ಮೇಡಮ್, ನೀನೇ ಅಲ್ಲಿರೋದು, ನಿಂದೇ ಇನ್ನೊಂದು ರೂಪ ಅಂತ ಹೇಳಿ ಭಾವನೆ ಮಾಡ್ತಾರೆ. ತಮ್ಮ ಭಾವ ಯಶಾಂ, ಯಾಕೆ ಅಂದ್ರೆ ಯಶಾಂ ಲೋಕ ಸಂತತಿಯಾಗಿ ಈ ಲೋಕ ನಾನು ಹೋದ್ಮೇಲೂ ಈ ಲೋಕದಲ್ಲಿ ನಾನು ಇರ್ಬೇಕಾದ್ರೆ ಮಗನ ರೂಪಲ್ಲೇ ನಾನು ಇರೋಕ್ಕಾಗೋದು, ಈ ದೇಹ ರೂಪದಲ್ಲಿ ನಂಗೆ ಇರೋಕ್ಕಾಗಲ್ಲ. ಪ್ರಜಾಮನೋ ಪ್ರಜಾಯಸೆ ತದುತೆ ಮರ್ತ್ಯ ಅಮೃತಂ ತದು ತದೇವ, ಹೇ ಮರ್ತ್ಯನೆ ಸಾಯುವ ನಿನಗೆ ಅಮೃತ ಯಾವುದು ಅಂದ್ರೆ ಮಗನ ರೂಪದಿಂದ ಇರ್ತೀಯಲ್ಲ ಅದೇ ನಿನ್ಗೆ ಅಮೃತ, ಬೇರೆ ಅಮೃತತ್ವ ಇಲ್ಲ, ಏನು ಮಾಡಕ್ಕಾಗಲ್ಲ. ಈ ಅಮೃತತ್ವ ಯಾವಾಗ ನೀನು ಕಟ್ಕೊಳಕ್ ಆಗ್ಲಿಲ್ಲ, ಮುಖ್ಯವಾದಂತಹ ಆತ್ಮಜ್ಞಾನವನ್ನ, ಅವಾಗ ಈ ಅಮೃತತ್ವನ್ನ ನೀನು ಇರಲೇಬೇಕು, ಏನು ಮಾಡಕ್ಕಾಗಲ್ಲ ಅಂತ ಶ್ರುತಿ ಮಗನ ರೂಪದಿಂದ ಅವನು ಸಂತತವಾಗಿರ್ತಾರೆ ಅಂತ. ಈ ಲೋಕವು ಸಂತತಿಯಾಗಿನೇ ಎಡಬಿಡದೆ ಕಾಲಷ್ಟು ನಿರಂತರ ಮುಂದುವರಿಯೋದಕ್ಕೋಸ್ಕರವಾಗಿ ಅವನು ಮಗಳನ್ನು ಭಾವನೆ ಮಾಡುತ್ತಾನೆ. ಏವಂ ಈ ರೀತಿಯಾಗಿ ಇಮೇ ಲೋಕಾಹ ಸಂತತಃ, ಈ ಲೋಕಗಳು ಮುಂದುವರಿತಾ, ಅವನು ಅವನ ಮಗನನ್ನ, ಅವನು ಅವನ ಮಗಳನ್ನ, ಅವನು ಅವನ ಮಗನ, ಹೀಗೆ ತಸ್ಮಾ ಆಗ್ತಲ್ಲ. ಅದನ್ನು ಇಲ್ಲಿ ಎರಡನೇ ಜನ್ಮ, ಆ ಮಗಳ ರೂಪದಿಂದ ಹುಟ್ಟಿದ ಕೂಡಲೇ ಆ ಇದಕ್ಕೆ ಎರಡನೇ ಜನ್ಮ ಬಂತು. ರೇತುವ ರೂಪದ ತಾಯಿ ಹೋದ ಒಂದು, ಶಿಶು ರೂಪದಿಂದ ಹೊರಗೆ ಬಂದ ಎರಡನೇದು. ಸಾ ಭಾವಯಿತ್ರಿ ವರ್ಧಯಿತ್ರಿ ಭರ್ತುರಾತ್ಮನು ಗರ್ಭಭೂತಸ್ಯ ಭಾವಯಿತವ್ಯ ವರ್ಧಯಿತವ್ಯ ಚ ಭರ್ತ್ರ ಭವತಿ. ಅತವ್ಯ ಪ್ರತಿ ಹಾಕಿದ್ದಾರೆ. ಗಂಡನು ಕೂಡ ಭಾವನೆ ಮಾಡಬೇಕು, ಬೆಳೆಸಬೇಕು, ಅದಕ್ಕೆ ಅನುಕೂಲ ನಡ್ಕೋಬೇಕು. ಯಾವ ಕಾರಣಕ್ಕೂ ಗರ್ಭಿಣಿಯಾದ ಪತಿಯನ್ನು ಬಿಟ್ಟು ದೂರ ದೇಶಕ್ಕೆ ಹೋಗಬಾರ್ದು. ಯಾಕೆ ನಿಷೇಧ ಮಾಡಿದ್ದಾರೆ?
ಗರ್ಭಿಣಿ ಪತಿಗೆ ಏನೇ ವಿಷಯ ಮಾಡಿದ್ರೆ ಗೊತ್ತಾ, ಅವನು ಅನುಗಮನ ಮಾಡಬಾರ್ದು, ಶವ ಅನುಗಮನ ಮಾಡಬಾರ್ದು, ಯಾತ್ರೆಗೆ ಹೋಗ್ಬಾರ್ದು, ವಿದೇಶಕ್ಕೆ ಹೋಗ್ಬಾರ್ದು, ಉಪವಾಸಾದಿಗಳು ಮಾಡ್ಕೊಂಡು ಕೃಷ್ಣ ಇದು ಮಾಡ್ಬಾರ್ದು, ತಪಸ್ಸು ವ್ರತಾದಿಗಳು ಮಾಡಕ್ ಹೋಗ್ಬಾರ್ದು, ಜೊತೆಯಲ್ಲಿ ಪತ್ನಿಕಲ್ಲೇ ಇದ್ಕೊಂಡು ಬಳಕೆ ಮಾಡ್ಕೊಂಡು ತುಂಬಾ ನಿಯಮ ಹಾಕಿದ್ದಾರೆ. ಶ್ರಾದ್ದಾಗಿ ನಿಮ್ಮಂತ ಕೂತ್ಕೋಬೇಡ ಅಂತ ಹೇಳ್ತಾರೆ. ನೀನ್ ಮಡಿಯಲ್ಲ ಅಂತ, ಮಡಿಯಲ್ಲ ಅಂತ ಉದ್ದೇಶ ಹೇಳಿದ್ರು ನಿಮ್ ಜೊತೆ ಇರ್ಬೇಕು ಅನ್ನೋಕ್ಕೆ ಆ ಭಾವನೆ ಕೊಟ್ಟಿದ್ದಾರೆ. ನೀ ನಿಮ್ಮಂತ ಕೂತ್ಕೋಬೇಡ, ಯಾವುದೇ ಅಪರ ಕಾರ್ಯಕ್ಕೆ ಹೋಗ್ಬೇಡ, ಯಾವುದೇ ಪ್ರತಿಗ್ರಹಾದಿ ತಗೋಬೇಡ, ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಡ, ಯಾವುದೇ ನೀನು ನಿನ್ನ ಪತ್ನಿ ಬಿಟ್ಟು ಎಲ್ಲೂ ದೂರ ಹೋಗ್ಬೇಡ. ಏನಿದ್ದು ವಿತಿನ್ 1-2 ಕಿಲೋಮೀಟರ್ ಒಳಗೆ ಇರ್ಬೇಕೆ ಹೊರತು ದೂರ ಹೋಗ್ಬಾರ್ದು. ಅದನ್ನು ನಿಯಮ ಮಾಡಿದ್ದಾರೆ. ಪತಿಗೆ ಗರ್ಭಿಣಿ ಪತಿಯ ನಿಯಮ ಅಂತ ಒಂದು ಪಟ್ಟಿ ಮಾಡಿದ್ದಾರೆ, ಎಷ್ಟು ನಿಯಮ ಇದೆ ಅಂತ. ಕ್ಷೌರ ಮಾಡಿಸ್ಕೋಬೇಡ ಬೇರೆ, ಅದು ಒಂದು ಇಂಡಿಕೇಶನ್, ಏನು ಇದಾಗಿದೆಯಾ ಅಂತ, ದೀಕ್ಷೆಯಲ್ಲಿ ಇದೆಯಾ ಅನ್ನಕ್ಕೆ. ಇವಾಗ ಕ್ಷೌರ ಮಾಡ್ಕೋಬೇಕು. ಹುಟ್ಟಿ 10ನೇ ದಿವಸಕ್ಕೆ ನಾಳೆ ಒಳಗೆ ಬರ್ತಾಳೆ, ಇವತ್ತು ಕ್ಷೌರ ಆಗುತ್ತೆ. ಹುಟ್ಟಿದ ಮೇಲೆ ನಾಳೆ ಜಾತಕ ಪೂರ್ಣ ಹೋಗುತ್ತೆ ಅನ್ನೋದು ಹಿಂದಿನ ದಿವಸ ಕ್ಷೌರ ಮಾಡ್ಕೊಳ್ತಾರೆ. 6ನೇ ತಿಂಗಳಿಂದಾನೆ ಬಿಟ್ಬಿಡ್ತಾರೆ ಡ್ಯಾಡಿನ. ಬಿಡ್ಲೇಬೇಕು. ಅದು ವ್ರತ ಅಂತ ಮಾಡಿದ್ದಾರೆ. ಪತ್ನಿ ಇದಾದಾಗ ನಿಮ್ಗೆ ವ್ರತ, ಅದು ನೀನು ಅವನ ಜೊತೆಯಲ್ಲಿ ಅದು ಇರ್ಬೇಕು ಅಂತ. ಧರ್ಮಸಿಂಧು ಒಂದು ಪ್ಯಾರ ಇದೆ, ಗರ್ಭಿಣಿ ಪತಿ ನಿಯಮ ಅಂತ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಅವನು ಶವಾದಿಗಳು ಅನುಗಮ ಮಾಡಬಾರ್ದು. ಆಮೇಲೆ ಆ ಪತ್ನಿಗೂ ಅಷ್ಟೇ, ಯಾವ ಇದನ್ನು ಭಯಂಕರವಾದ ಕಥೆ ಹೇಳ್ಬೇಡ, ಯಾವುದೇ ದೃಶ್ಯ ತೋರಿಸ್ಬೇಡ, ಅಥವಾ ಯಾವುದೇ ಇದಕ್ಕೆ ಕರ್ಕೊಂಡು ಹೋಗ್ಬೇಡ, ಸ್ಮಶಾನಾದಿಗೆಲ್ಲ ಹೋಗ್ಬಾರ್ದು, ಎಲ್ಲಿಗೂ ಹೋಗ್ಬಾರ್ದು. ಆಮೇಲೆ ಬ್ಯಾಲಿ ಗಿರಿ ಇದೆಲ್ಲ ಇದಕ್ಕೆಲ್ಲ ಹೋಗ್ಬಾರ್ದು, ಯಾವ ಹೋಗ್ಬಾರ್ದು. ವರ್ಧಯಿತವ್ಯ, ಗಂಡನಿಂದಲೂ ಕೂಡ ಬೆಳೆಸಬೇಕು, ಕಾಪಾಡಬೇಕು, ಅವಳನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು, ಭಾವನೆ ಮಾಡಬೇಕು ಅಂತ ಇದ್ದಾಳೆ. ನಹಿ ಉಪಕಾರ ಪ್ರತ್ಯುಪಕಾರ ಮಂತ್ರೇಣ ಲೋಕೆ ಕಶ್ಚಿತ್ ಕೇನಚಿತ್ ಸಂಬಂಧ ಉಪಜ್ಯತೆ. ನಿನ್ನ ಸಂತತಿನ ಅವಳು ಬೆಳೆಸ್ಬೇಕಾದ್ರೆ ನೀನು ಅವಳಿಗೆ ಉಪಕಾರ ಮಾಡ್ಬೇಕು. ನಿನ್ಗೆ ನಿನ್ನ ವಂಶ ಬೆಳಿಬೇಕು, ನಿನ್ನ ಸಂತತಿ ಬೆಳಿಬೇಕು, ನಾನು ಹುಡ್ಬೇಕು ನೀನ್ ಅಂದ್ಮೇಲೆ ನೀನ್ ಅವಳಿಗೆ ಏನು ಮಾಡದೆ ಹೋದ್ರೆ ಹೆಂಗಾಗುತ್ತೆ? ಅಲ್ಲಿ ಕಥೆ ಹೇಳಿಲ್ಲ ಅಷ್ಟೇ ಹಿಂದಿನಿಂದ, ಅಲ್ಲ ಕೆಲವು ಕಥೆ ಹೇಳಿಲ್ಲ ಹೊರತು ಅದು ಅದಲ್ಲ. ಅಲ್ಲಿ ಏನಾಗುತ್ತೆ, ಕೆಲವು ಸಲ ಅವಿಭಕ್ತಿ ಕುಟುಂಬ ಅಂತ ಇರುತ್ತಲ್ಲ, ತುಂಬಾ ದೊಡ್ಡ ಕುಟುಂಬದಲ್ಲಿ ಅಲ್ಲಿ ನೋಡ್ಕೊಳ್ಳೋರೇ ಬೇರೆ ಇರ್ತಾರೆ. ಅಜ್ಜಿಯವರು, ಅಜ್ಜಂದ್ರು, ಮನೆ ತಾಯಿಯವರು ಅವೆಲ್ಲ ಉಪಕಾರ ಪ್ರತ್ಯುಪಕಾರ ಇಲ್ಲದೆ ಹೋದ್ರೆ ಲೋಕದಲ್ಲಿ ಯಾರಿಗೂ ಸಂಬಂಧವೇ ಬೆಳೆಯೋದಿಲ್ಲ. ಸಂಬಂಧ ಅದಕ್ಕೆ ಇದಕ್ಕೆ ಮಧು ಅಂತ ಕೊಟ್ಟಿದೆ ಶ್ರುತಿ. ಬೃಹದಾರಣ್ಯಕದಲ್ಲಿ ಮಧು ವಿದ್ಯೆ ಅಂದ್ರೆ ಎಲ್ಲರೂ ಪರಸ್ಪರ ಒಬ್ಬರಿಗೂ ಉಪಕಾರ ಅಂತ, ಮಧು ಹೆಸರು ಸಂತೋಷ ಕಾಣುವಂತ. ಅದನ್ನೇ ಇಲ್ಲಿ ಉಪಕಾರ ಪ್ರತ್ಯುಪಕಾರ ಅಂತ ಕರಿತಾ ಇದ್ದಾರೆ. ಒಬ್ಬರಿಗೆ ಉಪಕಾರ ಮಾಡೋದು, ಉಪಕಾರ ಮಾಡಿಸ್ಕೊಳ್ಳೋದು. ಅದಿಲ್ಲದೆ ಹೋದ್ರೆ ಬರೀ ಒಂದ್ ಸೈಡಿನ ಉಪಕಾರ ಮಾಡೋದು ಯಾರು ಮಾಡಲ್ಲ, ಮಾಡಿಸ್ಕೊಳ್ತಾ ಇರ್ತೀನಿ ಇಂದ ಯಾರು ಮಾಡ್ತಾ ಇರಲ್ಲ, ಸಂಬಂಧವೇ ಬೆಳೆಯೋದಿಲ್ಲ ಅಂತ ಇದ್ದಾರೆ. ತಮ್ ಗರ್ಭಂ ಸ್ತ್ರೀ ಯಥೋಕ್ತೇನ ಗರ್ಭಧಾರಣ ವಿಧಾನೇನ ವಿಭರ್ತಿ ಧಾರಯತಿ ಅಗ್ರೆ ಪ್ರಾಗ್ಜನ್ಮನಃ. ಆ ಸ್ತ್ರೀಯನ್ನ ಗರ್ಭವನ್ನ ಆ ಸ್ತ್ರೀಯು ಮೇಲೆ ಹೇಳಿದ ರೀತಿಯಿಂದ ಗರ್ಭಧಾರಣ ಮಾಡುವ ಪ್ರಕಾರದಿಂದ ಧಾನ್ಯ ಮಾಡ್ಕೊಂಡಿರ್ತಾ ಹೋಗ್ತಿರ್ತಾರೆ. ನಮ್ಮಲ್ಲಿ ಒಂದು ಗರ್ಭವನ್ನ ಆ ಸ್ತ್ರೀಯು ಲೋಕದಲ್ಲಿ ಹೇಳಿದ ನಡವಳಿಕೆಯಂತೆಯೇ ಗರ್ಭಧಾರಣೆ ಮಾಡುವ ವಿಧಾನದಿಂದ ಧಾನ್ಯ ಮಾಡ್ಕೊಂಡಿರ್ತಾಳೆ. ಹುಟ್ಟೋಕ್ ಮುಂಚೆ ಗರ್ಭದಲ್ಲಿ ಚೆನ್ನಾಗಿ ಅಭಿಮಾನ, ಭಾವನೆ, ಪ್ರೇಮ ಅದನ್ನ ಇಟ್ಕೊಂಡು ಬೆಳೆಸ್ತಾ ಇರ್ತಾಳೆ ಗರ್ಭದ ಮೇಲೆ. ಸಹ ಪಿತಾ ಅಗ್ರೇ ಏವ ಪೂರ್ವಮೇವ ಜಾತಮಾತಂ ಕುಮಾರಂ ಜನ್ಮನಃ ಅಧಿ ಊರ್ಧ್ವಂ ಜನ್ಮನಃ ಜಾತಂ ಕುಮಾರಂ ಜಾತಕರ್ಮಾಜಿನ ಪಿತಾ ಭಾವಯತಿ. ಅಲ್ಲಿ ಮೂಲದಲ್ಲಿ ಅಷ್ಟಿಲ್ಲ, ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಭಾಷೆಗಾರ. ಮುಂಚೆನೂ ಭಾವನೆ ಮಾಡ್ತಿರ್ತಾರೆ ತಂದೆಯೂ ಕೂಡ. ಪೂರ್ವಮೇವ ಭಾವ ಇದೆ. ಆಮೇಲೆ ಜಾತ ಮಾತ್ರ ಹುಟ್ಟಿದ ಮೇಲೆ ಜಾತಕರ್ಮ ಸಂಸ್ಕಾರಾದಿಗಳಿಂದಲೂ ಕೂಡ ಆ ಮಗುವಿನ ತಂದೆ ಭಾವಿಸ್ತಾನೆ. ಅಯ್ಯೋ ನಮ್ಮ ಸೂತ್ರಕಾರ ಹೇಳಿದ ಜಾತಕರ್ಮವಂತೂ ನಾಳೆ ಛೇದನೆ ಆಗಿರಲ್ಲ, ಹುಟ್ಟಿರ್ತಾನಲ್ಲ ಆ ಮಗುವಿನ ತೊಳೆ ಮೇಲೆ ಕೂರಿಸ್ಕೊಂಡು ಅಲ್ಲಿ ಒಂದು ಅಗ್ನಿಷ್ಟಿಕೆಯಲ್ಲಿ 2 ಆಹುತಿ ಕೊಟ್ಬಿಟ್ಟು ಆಮೇಲೆ ಬಂದು ಮಗು ಕೊಟ್ಟು ದಾದಿಯರು ಕೊಟ್ಟು ಬರ್ಬೇಕಂತೆ. ಇದು ಸಾಧ್ಯವೇ ಇಲ್ಲ ಮಾಡೋಕ್ಕೆ.
ಮಾಡಿಸ್ತಾ ಇದ್ದ. ಹೆಂಗ್ ಮಾಡ್ತಾರ ಸೂತ್ರ ಅದು ಶಿವಕುಮಾರ್ ಹಂಗ್ ಮಾಡ್ತಿದ್ದು ನಮ್ಮ ತಂದೆ ಹೇಳ್ತಿದ್ರು. ಬಹಳ ಕಷ್ಟ ಅದು. ಗರ್ಭ ನಾಳೆ ಛೇದಕ್ಕೆ ಮುಂಚೆ ಮಗುನ್ ಮುಟ್ಟಕ್ಕಾಗತ್ತಾ? ಲೋಳದೋಳ ತೆಗಿತಾರ ಅವ್ರು ಏನೋ ದಿಕ್ಕಿ ಮಾಡಿ ಮಾಡಿ ಮಾಡಿ. ಹಾ ಕಷ್ಟ ಅದು. ಅಲ್ಲಿ ಹೊಗೆ ಹಾಕಿದ್ರೆ, ಬೆಂಕಿ ಹಾಕಿದ್ರೆ ಹೊಗೆಗೆ ತಾಯಿಗೂ ತೊಂದರೆ ಆಗುತ್ತೆ, ಮಗುಗೂ ತೊಂದರೆ, ಉಸಿಕಟ್ಟಷ್ಟೇ ಜಾಸ್ತಿ ಇಲ್ಲ ಅದು. ಅಯಂ ಕಥಂ ಅಂಜನ ದುಸ್ವಾಹ ಕಾಳಜಿ ಹೋಗಿ ಸಕತ್ ಮಂತೇರ ದುಸ್ತೃಷ್ಟಿ ಏನ್ ಮಾಡಿದ್ದಾರೆ. ಅಯಂ ಕಲಿಂ ಪದಯಂತ ಗುಶ್ವಾನಂ ಯೋ ದುರ್ಧಂ ಅಜಾಂ ವಾದಿ ಗುಸ್ವಾಹ ಶಂಡೇರಸ ಶಂಡಿಗೇರವಲು ಕಲಹ ಚವನ ವಿಷ 3-4 ಆಗುದು. ಗಿಸ್ಟ್ ಕೇಳ್ಕೊಂಡು ತಕ್ಷಣ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಹಾಗೂ ಕಷ್ಟಪ ಅದು. ಜಾತಕರ್ಮಾದಿಗಳಿಂದ ಆ ಮಗುವನ್ನ ತಂದೆ ಭಾವಿಸ್ತಾನೆ. ಹಾಕೊಳ್ಳೋ ನಿನ್ನ ಜಾತಕರ್ಮಾದಿಗಳಿಂದ ಮಗನನ್ನ ತಂದೆ ಭಾವನೆ ಮಾಡುತ್ತಾನೆ. ಸ ಪಿತಾ ಯಸ್ಮಾತ್ ಕುಮಾರಂ ಜನ್ಮ ಅಧಿಗೂರ್ಧಂ ಅಗ್ರೇ ಜಾತವಾಚಮೇವ. ಜಾತಕರ್ಮಾದಿನ ಯದ್ ಭಾವಯತಿ ತದ್ ಆತ್ಮಾನಮೇವ ಭಾವಯತಿ. ಅಂದ್ರೆ ಆತ್ಮಾವೈ ಪುತ್ರನಾಮಾಸಿ ಅಂತಾನಲ್ಲಿ. ಮಗನೇ ನಾನೇ ಕೊಡು ನೀನು, ನೀನೇ ನಾನು ಕೊಡು, ನನಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಆ ಹುಟ್ಟಿದಂತಹ ಮಗುವನ್ನ ಆ ತಂದೆ ಕುಮಾರನ್ ಅಧಿಯನ್ನು ಊರ್ಧ್ವಂ ಅಂತ. ಆಮೇಲೆ ಹುಟ್ಟಿದ ಆದ ನಂತರ ಏನು ಜಾತಕರ್ಮಾದಿಗಳಿಂದ ತಂದೆ ಭಾವನೆ ಮಾಡ್ತಾನೆ ತನ್ನ ಮಗನಿಗೆ, ಅದು ತನ್ನನ್ನೇ ಭಾವನೆ ಮಾಡ್ತಾ ಇರ್ತಾನೆ. ತಂದೆ ಪ್ರತಿರೂಪ, ತಾನೇ ರೂಪ, ತಂದೆ ಇದು ಅಂತ ಹೇಳಿ ಆ ರೀತಿ ಭಾವನೆ ಮಾಡ್ತಾ ಇರ್ತಾನೆ. ಒಂದ್ ರೀತಿ ಒಂದು ರಕ್ತ ಸಂಬಂಧ ಇದೆಯಲ್ಲ, ಅದು ತಾನು ಬರ್ತಾನೆ ಇರುತ್ತೆ ಅಟ್ಯಾಚ್ಮೆಂಟು. ಪಿತು ಆತ್ಮೀಯಹಿ ಪುತ್ರರೂಪೇಣ ಜಾಯತೆ. ತಂದೆಯ ಆತ್ಮವೇ ಅಲ್ಲವೇ ಮಗನ ರೂಪದಿಂದ ಹುಟ್ಟೋದು. ಒಂದು ಶ್ರುತಿ ಇದೆ ನೋಡಿ, ಪತಿರ್ ಜಾಯಾಂ ಪ್ರವಿಶತಿ ಇತ್ಯಾದಿ ಉಕ್ತಂ. ಆ ರೀತಿ ವೈತೇಯ ಬ್ರಾಹ್ಮಣ ಹೇಳಿದೆ, ಪತಿ ಜಾಯಾಂ ಪ್ರವಿಶತಿ. ಪ್ರತಿಯಾಗಿದೆಯಾ? ಪತಿ ಗಂಡನು ಹೆಂಡತಿಗೆ ಪ್ರವೇಶ ಮಾಡುತ್ತಂತೆ, ತಾನೇ ಪ್ರವೇಶ ಮಾಡುದಂತೆ, ತಾನೇ ಹುಟ್ಟುದಂತೆ ಮಗರೂಪದಿಂದ. ಕಿಮರ್ಥಂ ಆತ್ಮಾನಂ ಪುತ್ರರೂಪೇಣ ಜನಯಿತ್ವಾ ಭಾವಯತಿ ಇತಿ ಉಚ್ಯತೆ. ಜಾತಕ್ಕೆ ತನ್ನನ್ನೇ ಭಾವನೆ ಮಾಡ್ತಾನೆ ಮಗರೂಪದಿಂದ ಹುಟ್ಟಿಸಿ ಅಂತ ಕೇಳಿದ್ರೆ, ತಾನು ಇಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡಿದಲ್ಲ, ಇದಕ್ಕೆ ವಾರಸ್ದಾರ ಬೇಕಲ್ಲ. ಯಾರು ಇಲ್ಲ ಅಂದ್ರೆ ಇಲ್ಲ, ಯಾರಿಗಾರು ಕೊಟ್ಟು ಆಶ್ರಮ ಕೊಟ್ಕೋಬೇಕು, ಇಲ್ಲ ಯಾರಿಗಾದ್ರು ಹಂಚ್ಕೋಬೇಕು, ಅನ್ನಬೇಕು, ಏನು ಇಲ್ಲ. ತನ್ನ ಮಗು ಅಂತ ಆದ್ರೆ, ತನ್ನ ಸಂತತಿ ಅಂತ ಆದ್ರೆ ವಾರಸ್ದಾರ ಆಗಿತ್ತು, ಅದು ಕೊಡ್ಬೋದು. ಹಾಗಾಗಿ ಯಾತಕ್ಕೋಸ್ಕರವಾಗಿ ತಾವು ಮಗರೂಪದಿಂದ ತನ್ನನ್ನೇ ಹುಟ್ಟಿಸಿ ಭಾವನೆ ಮಾಡುತ್ತಾನೆ ಕೇಳಿದ್ರೆ ಉಚ್ಯತೆ ಹೇಳ್ತೀವಿ ಕೇಳಿ. ಯೇಷಾಂ ಲೋಕಾನಾಂ ಸಂತತ್ಯೈ ಅವಿಚ್ಛೇದಾಯ ಇತ್ಯರ್ಥ. ಈ ಲೋಕವು ನನಗೆ ತುಂಡಾಗದೇ ಇರುವುದಕ್ಕೋಸ್ಕರವಾಗಿ ನಾನು ಹೋಗ್ಬಿಟ್ರೆ ನನ್ಗೆ ಲೋಕ ಇಲ್ಲ ಅಂತ ಬಿಡುತ್ತೆ. ಅದೇ ಮಗರೂಪನೇ ಇದ್ದು ಬಿಟ್ರೆ, ಈ ಹೀರ ಹೋದ್ರೆ ಏನು ಮಗರೂಪನೇ ಇರ್ತೀನಿ, ಮಗ ಹೋದೇನೋ ಮೊಮ್ಮಗ ರೂಪ, ಮೊಮ್ಮಗ ಹೋದೇನೋ ಅವನ ಮಗ, ಅವನ ಮಗ ಹೋದ ಅವನ. ಯಾವತ್ತು ಆ ಚಂದಾರ್ಕ ಈ ವಂಶ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮೊಮ್ಮಗನೋ ಮರಿಮಗನೋ ಆದ್ಮೇಲೆ ಆ ಮುತ್ತಜ್ಜ ಅತ್ತಜ್ಜ ಇವರಿಗೆ ಮಗನ ಹುಟ್ಟಿದ್ರೆ ಅದೇ ಸರ್ಕಲ್ಲು ಅಲ್ವಾ? ಅಕಸ್ಮಾತ್ ಆ ತರಹ ಆದ್ರೆ ಮೊಮ್ಮಗನಿಗೋ ಮರಿಮಗನಿಗೋ ಅಜ್ಜನ ಮುತ್ತಜ್ಜನ ಮಗನ ಹುಟ್ಬಿಟ್ರೆ ಒಂದ್ ರೀತಿ ಅವನು ಶ್ರಾದ್ದ ಮಾಡ್ತಿರ್ತಾನೆ. ಪುತ್ರರೂಪದಿಂದ ಹುಟ್ಟಿಸಿ ಮಾಡ್ತಾರೆ. ಯೇಷಾಂ ಲೋಕ ವಿಚ್ಛಿದ್ಯೇರನ್ ಇಮೇ ಲೋಕಾಹ ಪುತ್ರೋತ್ಪಾದನಾದಿ ಯದಿ ನ ಕುರ್ಯುಹು ಕೇಚನ. ಈ ಲೋಕ ತುಂಡಾದೀತು, ಕತ್ತರಿಸಿ ಹೋದೀತು ಯಾವಾಗ ಒಂದು ವೇಳೆ ಪುತ್ರೋತ್ಪಾದನಾದಿ ಮಗನ್ ಪಡ್ಕೊಳ್ಳೋದೇ ಮುಂತಾದ ಕರ್ಮವನ್ನ ಯಾರು ಮಾಡ್ಲಿಲ್ಲ ಅಂದ್ರೆ, ನಾಪುತ್ರಸ್ಯ ಲೋಕೋಸ್ತಿ ತತ್ಸರ್ವಂ ಪಶವೋ ವಿದುಹು. ಶರ್ಮದ ಬ್ರಾಹ್ಮಣ ಇದು ಗೋಪಥ ಬ್ರಾಹ್ಮಣ. ಅಥರ್ವದ ಬ್ರಾಹ್ಮಣದಲ್ಲಿ ಪಶುಗಳಿಗೂ ಗೊತ್ತಂತೆ, ಮಕ್ಕಳಿಲ್ಲ ಅಂದ್ರೆ ಅವನಿಗೆ ಸದ್ಗತಿ ಇಲ್ಲ, ಅವನಿಗೆ ಉತ್ತಮ ಲೋಕ ಇಲ್ಲ ಅಂತ. ಅಪುತ್ರಸ್ಯ ಲೋಕೋಸ್ತಿ, ಗಂಡ್ಮಕ್ಕಳಿದೆ ಇದ್ದವರಿಗೆ ಉತ್ತಮ ಲೋಕ ಇಲ್ಲ, ಸದ್ಗತಿ ಇಲ್ಲ ಅನ್ನೋದನ್ನ
ಪ್ರಾಣಿ ಮಾತ್ರಕ್ಕೆ ಗೊತ್ತು, ಇದಕ್ಕೆ ಗೊತ್ತು, ಪ್ರಕೃತಿಗೆ ಗೊತ್ತು ಅವನು ಸದ್ಗತಿ ಆಗೋದಿಲ್ಲ ಅಂತ. ಆದ್ರಿಂದ ಅವನು ಅದನ್ನ ಪಡ್ಕೊಳ್ಳೇಬೇಕು. ಯಾವ್ದಾದ್ರು ಪ್ರಕಾರದಿಂದ ಮಗನ್ ಪಡ್ಕೊಳ್ಳೇಬೇಕು. ಮಗನ್ ಪಡ್ಕೊಂಡು ಮಗನಿಗೆ ಮದುವೆ ಮಾಡಿ ಅದೇ ಸಜಾತಿಯನ್ನೇ ಮಾಡಿ ತಮ್ಮ ಇದನ್ನೇ ಮಾಡ್ಬಿಟ್ಟು ಅಂತರ್ಜಾತಿಗೆ ಇಂತರ್ಜಾತಿ ಮಾಡ್ದೇನೆ ತಮ್ಮ ಜಾತಿಯಿಂದ ನೋಡ್ಬಿಟ್ಟು ಮದುವೆ ಮಾಡಿ ಸತ್ಸಂತಾನ ಬೆಳ್ಕೊಂಡು ವಂಶವನ್ನು ಬೆಳೆಸಿದ್ರೆ ಅದು ಕರ್ತವ್ಯ ಮುಗೀತು ಅಂತ ಅಲ್ಲಿವರೆಗೆ ಬರುತ್ತೆ. ಇಲ್ಲದೆ ಹೋದ್ರೆ ಯಾರು ಇಟ್ಬಿಟ್ರೆ ಅದೇನು ಇದಾಗುತ್ತೆ ಅಷ್ಟೇ. ಏವಂ ಪುತ್ರೋತ್ಪಾದನಾದಿ ಕರ್ಮ ಅವಿಚ್ಛೇದೇನೈವ ಸಂತತಾಃ ಪ್ರಬಂಧ ರೂಪೇಣ ವರ್ತಂತೆ. ಹಿ ಯಸ್ಮಾದಿಮೇ ಲೋಕಾಃ ತಸ್ಮಾತ್ ತದವಿಚ್ಛೇದಾಯ ತತ್ ಕರ್ತವ್ಯಂ ನ ಮೋಕ್ಷಾಯ. ಈಗಲೇ ಮೋಕ್ಷ ಪ್ರಯತ್ನ ಪಡಬಾರ್ದಂತೆ. ಗೃಹಸ್ಥರಾಗಿದ್ದಾಗಲೇನೆ ಮೋಕ್ಷ ಕಡೆಗೆ ಹೋಗಬಾರ್ದು. ಮಕ್ಕಳನ್ನ ಪಡ್ಕೊಂಡು ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿಟ್ಟು ಅವ್ರಿಗೆಲ್ಲ ವಿದ್ಯಾಭ್ಯಾಸ ಮಾಡಿ ಅವರ ಪ್ರೌಢ ಅವ್ರ ಮದುವೆ ಮಾಡಿದ್ಮೇಲೆ ಆಮೇಲೆ ಮೋಕ್ಷಕ್ಕೆ ಮನಸ್ಸು ಮನೋಮೋಕ್ಷ ವಿಶೇಷ ಇದೆ. ಅದೇ ಮನಸ್ಸನ್ನು ಮೋಕ್ಷದಲ್ಲಿ ಆಮೇಲೆ ಇಡ್ಬೇಕಂತೆ. ಮನಸ್ಪತಿಯಲ್ಲಿ ಹಾಗೆ ಇದೆ ಏನೋ ಅಲ್ಲ ಅವ್ರು ಹೇಳೋದು ಮುಂಚೆಯಿಂದನೂ ವಿದ್ಯಾಭ್ಯಾಸ ಮಾಡಿರ್ತೀಯಲ್ಲ, ಆಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದನ್ನ ಮಗನ ಮದುವೆ ಆದ್ಮೇಲೆ ಆ ಮಕ್ಕಳು ಆಮೇಲೆ ನೀವು ಹೋಗಿ ಅದನ್ನ ಕಂಟಿನ್ಯೂ ಮಾಡು. ಈಗ ತಿಳ್ಕೊಂಡಿರು, ಓವರಲ್ಲ ಎಲ್ಲ ಗೊತ್ತಾಕೊಂಡಿರು, ಸಾಧನ ಸಿದ್ಧಾಂತ ಎಲ್ಲ ಗೊತ್ತಾಕೊಂಡಿರು. ಗೊತ್ತಾಕೊಂಡ್ಬಿಟ್ಟು ಮಕ್ಕಳನ್ನ ಪಡ್ಕೊಂಡು ಮಕ್ಕಳಿಗೆಲ್ಲ ಒಂದು ಜವಾಬ್ದಾರಿ ವಹಿಸಿ ಅವ್ರಿಗೆಲ್ಲ ಇದನ್ನ ಮಾಡಿ ಅವ್ರಿಗೆ ಮದುವೆ ಆದ ಮಕ್ಕಳಾದ್ಮೇಲೆ ನಾನು ಬರ್ತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ನ ಮನಸ್ಸನ್ನ ಋಣಾನಿತೀನ್ಯಪಾಕೃತ್ಯ ಮನೋಮೋಕ್ಷೇ ನಿವೇಶೇ ಅನಪಾಕೃತ್ಯ ಋಣಂ ನರ ಪತರ ಮೃಚ್ಛತಿ. ಮನಸ್ಸು ಋಣತ್ರಯನ್ನ ತೀರ್ಸಿದ್ದೀನಿ, ಅವನು ಮೋಕ್ಷ ಮಾರ್ಗಕ್ಕೆ ಹೋಗ್ತೀನಿ ಅಂದ್ರೆ ಅವನು ಜಾರ್ ಬೀಳ್ಬಹುದು, ಗುಂಡಿ ಕಂಡ್ಬೋದು. ದೇವತೆಗಳು ಮನಸ್ಸು ಎಲ್ಲ ತಿಳ್ಕೊಂಡು ಗೊತ್ತು ಮಾಡಿ ಅರ್ಧ ತಿಳ್ಕೊಂಡು ಫುಲ್ ಟೈಮ್ ಅನ್ನ ಇದನ್ನ ಡಿವೋಟ್ ಆಗಿ ವಯಸ್ಸನ್ನ ಮಾಡ್ಕೊ ಹೇಳ್ಬೇಕಾ. ಆರೋಗ್ಯ ಈಗಲೇ ಮೋಕ್ಷಕ್ಕಾಗಿ ಪ್ರಯತ್ನ ಪಡಬಾರ್ದು. ಮಕ್ಕಳನ್ನು ಬೆಳೆಸ್ಕೋಬೇಕು, ಆ ಈ ಲೋಕ ಸಂತತಿಯನ್ನು ಬೆಳೆಸ್ಬೇಕು. ಈ ಸದಾ ಸಂತತಿ ಬೆಳೆದೆಲ್ಲ ಇದು ಆದ್ಮೇಲೆ ಮುಂದಕ್ಕೆ ಹೋಗ್ಬೇಕು. ಸದಸ್ಯ ಏನ್ ಮಾಡಿದ್ದಾರೆ? ಇದು ಮೋಕ್ಷಕ್ಕೆ ಅಲ್ಲ ಮಾಡ್ಬಿಟ್ರ. ಈ ಕರ್ಮ ಮೋಕ್ಷಕ್ಕಲ್ಲ, ಇದಕ್ಕೆ ಸಂತತಿಗಾಗಿ ಅಂತ. ಅಲ್ಲ ಹೀಗೂ ಮಾಡ್ಬೋದಾಯ್ತಪ್ಪ. ಮನಸ್ಪತಿ ಅದ್ರ ತಕ್ಕಾಗೆ ಇದೆ ವಾಕ್ಯ. ಸರಿ, ಈ ಸಂತಾನದಿಂದ ಮೋಕ್ಷವಾಗುವುದಿಲ್ಲ ಎಂದು ಹೇಳಿರುವುದು ವೈರಾಗ್ಯದಿಂದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕೆಂದು ತಿಳಿಸುವುದಕ್ಕೆ. ನಮ್ದು ಕಾಮ ಇಲ್ಲಪ್ಪ, ಪ್ರಯತ್ನ ಪಡಬೇಕು, ಸಂತತಿಗಾಗಿ ಪ್ರಯತ್ನ ಪಡಬೇಕು ಅಂತ ಗೊತ್ತಾ ಇದೆ. ಆದ್ರೆ ಮೋಕ್ಷಕ್ಕೆ ಅಲ್ಲ, ಇದು ಸಂತತಿಗೆ ಅಷ್ಟಕ್ಕೆ ಆಗತ್ತೆ ಮಗನೇ ಮಕ್ಕಳದು ಅಂತ ಅರ್ಥ ಮಾಡ್ಬೋದು. ತದಸ್ಯ ಸಂಸಾರಿಣ ಕುಮಾರ ರೂಪೇಣ ಮಾತುರದರ ನಿರ್ಗಮನಂ ರೇತೋರೂಪಾಪೇಕ್ಷೆಯ ದ್ವಿತೀಯಂ ಜನ್ಮ ದ್ವಿತೀಯ ಅವಸ್ಥಾಭಿವ್ಯಕ್ತಿ. ಅದು ಇವನಿಗೆ ಈ ಸಂಸಾರಿಗೆ ಕುಮಾರ ರೂಪದಿಂದ ತಾಯಿ ಹೊಟ್ಟೆಯಿಂದ ಮಗು ರೂಪದಿಂದ ಹೊರಗೆ ಬರೋದಿದೆಯಲ್ಲ, ಆ ರೇತೋ ರೂಪಕ್ಕೆ ಅಪೇಕ್ಷಿಸಿಕೊಂಡ್ರೆ ಇದು ಎರಡನೇದು. ರೇತೋರೂಪದಿಂದ ತಾಯಿ ಹೊಟ್ಟೆ ಹೋಗಿದ್ದು ಮೊದಲನೇದು, ಕುಮಾರ ರೂಪದಿಂದ ಹೊರಗೆ ಬಂದಿದ್ದು ಅದು ಒಂದನೇದು, ಇದು ಎರಡನೇದು. ಇದು ದ್ವಿತೀಯ ಅವಸ್ಥಾಭಿವ್ಯಕ್ತಿ, ಎರಡನೇ ಅವಸ್ಥೆ ತೋರಿಕೊಳ್ಳುವಿಕೆಯಿಂದ. ಈ ಮೂರನೇ ನೋಡಿ ವಿಚಿತ್ರ. ಮೂರನೇದು ಇದು ತಂದೆ ಅಲ್ಲ, ಮಗನು ಹೋಗಿ ಹುಟ್ಟೋದು. ಅಸಾಯಮಾತ್ಮ ಇತರ ಹಾಕಿತ್ತು ಅಯೋಗದ ಪ್ರೀತಿ, ಇದು ಪುನರ್ಜಾಯತೆ. ಇನ್ನೊಬ್ಬನಾದ ಆತ್ಮನು ಅಂದ್ರೆ ತಂದೆ ವಯಸ್ಸಾದ್ಮೇಲೆ ಸತ್ಸೋಗಿ ಮುಚ್ಚುಟ್ಟ ಅಲ್ಲ, ಅದು ಮೂರನೇ ಜನ್ಮ ಅಂತೆ. ಅಲ್ಲಯ್ಯ ಮಗುದು ರೇತ ತಾಯಿ ಹೊಟ್ಟೆ ಒಂದು, ಮಗು ಕುಮಾರ ಒಂದು ಎರಡು, ಅವಂದೇ ಮೂರು ಹೇಳ್ಬೇಕಾ, ಇವನ್ ಎರಡು ಅವನೊಂದು ಮೂರು ಜನ್ಮ ಆಗುತ್ತಾ ಅಂತ ಚರ್ಚೆ ಮಾಡ್ತಾರೆ ಭಾಷೆಗಾರರು. ಇಲ್ಲ, ಅದು ಅವನಿಗೂ ಸಮಾನ. ಅದು ತಂದೆಗೆ ಹೇಳಿದ್ರೆ ಮಗನಿಗೂ ಹೇಳ್ದಂಗೆ ಆಯ್ತು ಅಂತ ಅಂದ್ಕೊಂಡ್ಬಿಟ್ಟು ಮಗನೂ ಕೂಡ ಇದೇ ರೀತಿ ಮುಂದೆ ಹೋಗ್ತಾನಲ್ಲ, ಅದೇ ರೀತಿ ಇಟ್ಕೊಂಡು ಶ್ರುತಿ ಒಂದ್ ಕಡೆ ಹೇಳಿದ್ರೆ ಎರಡು ಕಡೆಗೂ ಆಯ್ತು ಅಂದ್ಕೊಂಡು ಹೇಳ್ತಾ ಇದೆಯಾ ಹೊರತು ಇದೊಂದು ಅದೆರಡು ಅಂತ ಮೂರು ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ಆ ಮಗು ಈಗ ಮಗು ಹುಟ್ಟಿದ್ರೆ ಅದನ್ನ ಯಾಕೆ ಸಾಯಿಸ್ತೀರಾ, ಅಪ್ಪ ಸಾಯ್ತಾರೆ ಅಂತ ಮಾಡಿ ಅಂತ. ಅಪ್ಪ
ಅಪ್ಪ ಸಾಯ್ತಾನಲ್ಲ, ಅಪ್ಪ ಯಾವತ್ತ ಸತ್ತೋದ್ಮೇಲೆ ಹುಡ್ತಾನಲ್ಲ, ಅದು 3ನೇ ಜನ್ಮ ಅಂದ್ರು. ಸೋಸ್ಯ ಅಯಮಾತ್ಮ ಪುಣ್ಯೇಭ್ಯ ಕರ್ಮಭ್ಯ ಪ್ರತಿಧೀಯತೆ. ಅಥಾಸ್ಯಾಯಮಿತರ ಆತ್ಮ ಕೃತಕೃತ್ಯೋ ವಯೋಗತಃ ಪ್ರೈತಿ ಸ ಇತಃ ಪ್ರಯನ್ನೇವ ಪುನರ್ಜಾಯತೆ. ತದಸ್ಯ ತೃತೀಯಂ ಜನ್ಮ ಅಲ್ಲ, ಇದಕ್ಕೆ ಹಾಗೂ ಅರ್ಥ ಮಾಡಿದ್ರೆ ಗೊತ್ತಾಗಲ್ಲ. ಸಹ ಅಸ್ಯ ಅಯಮಾತ್ಮ, ಅವನು ಕುಮಾರೂಪನ ಹುಟ್ಟಂತ ಇವನ ಆತ್ಮ ಇದೆಯಲ್ಲ, ಅವನು ಪುಣ್ಯಕರ್ಮಕ್ಕಾಗಿ ರೆಪ್ರೆಸೆಂಟೇಟಿವ್ ಇಡ್ತಾನಂತೆ. ಅಂದ್ರೆ ಎಷ್ಟೋ ಪುಣ್ಯಕರ್ಮ ಮಾಡಿರಲ್ಲ, ಎಷ್ಟೋ ಯಜ್ಞಾಗ ಮಾಡಿರಲ್ಲ, ಎಷ್ಟೋ ವೇದಭಾಗ ಮಾಡಿರಲ್ಲ, ತ್ವಂ ಯಜ್ಞ ತ್ವಂ ಲೋಕ ತ್ವಂ ಬ್ರಹ್ಮ ಇತಿ ಅಂತ ಸಂಪತ್ತಿ ಕರ್ಮದಲ್ಲಿ ನೀನೇ ವೇದ, ನೀನೇ ಯಜ್ಞ, ನೀನೇ ಲೋಕ ಅಂತ ಹೇಳ್ತಾರಲ್ಲ, ಅದೇ ರೀತಿ ತಾನು ಮಾಡಬೇಕಾದ ಎಲ್ಲಾ ಪುಣ್ಯಕರ್ಮಕ್ಕೂ ಪ್ರತಿನಿಧಿಯಾಗಿ ಮಗನಾನೆ ಈ ಲೋಕದಲ್ಲಿ ಅಂತ. ಅವನೇ ಇತರ ಆತ್ಮ, ಇನ್ನೊಬ್ಬ ಆತ್ಮ ತಂದೆಗೆ. ಅವನೇ ಯಾವಾಗ ಸತ್ತು ಹೋಗ್ತಾನೋ ಅಂತ ಅರ್ಥ ಮಾಡ್ಬೋದಾಗಿತ್ತು. ಭಾಷೆಗೆ ಹಾಗೆ ಇತರ ಆತ್ಮನ ತಂದೆ ಮಾಡ್ಬಿಟ್ರು. ಇವನ ಅಂದ್ರೆ ಈ ತಂದೆಯ ಇನ್ನೊಬ್ಬ ಆತ್ಮನು, ಈ ಆತ್ಮನು ಅಂದ್ರೆ ಮಗುವಾದ ಆತ್ಮ, ಶಿಶುವಾಗಿ ಹುಟ್ಟಿದ ಆತ್ಮ ಇದಲ್ಲ, ಆ ಶಿಶುವಾದ ಆತ್ಮನು ಪುಣ್ಯೇಭ್ಯ ಕರ್ಮ ಮೇಲೆ ಅದಕ್ಕಾಗಿದೆ ಚತುರ್ಥಿ ಪುಣ್ಯಾಯ ಕರ್ಮಣೇ ದಸ, ಪುಣ್ಯಕರ್ಮಕ್ಕಾಗಿ ಅವಳನ್ನ ಇಲ್ಲಿಡ್ತಾನೆ. ತಾನು ಮಾಡಬೇಕಾದ ಪುಣ್ಯಕರ್ಮ ಅದು ಅವನಿಗೆ ಆ ಫಲ, ತಂದೆಗೆ ಫಲ ಅಂತಲ್ಲ. ಮಗ ಪುಣ್ಯಕರ್ಮ ಮಾಡಿದೆ, ಯಜ್ಞಾಗ ಮಾಡಿ ವೇದಾಧ್ಯಯನ ಮಾಡಿದ್ರೆ ಅದು ಅವನಿಗೆ ಆ ಫಲ. ಆದ್ರೆ ತನ್ನ ಯಜ್ಞ ಆಗಾದ ಪುಣ್ಯಕರ್ಮಗಳು ನಿಂತು ಹೋಯ್ತು ಅಂತ ಆಗ್ಲಿಲ್ಲ, ಮಗನ ನಡೆಸ್ತಾ ಇದ್ದೀನಿ ಅಂತ ಆಗತ್ತೆ ಅಂತ. ನನಗೆ ನಿಂತು ಹೋಯ್ತು ಬಿಟ್ಟು ಹೋಯ್ತು ನೀನ್ ಅನ್ಕೋಬೇಡ, ನೀನ್ ಮಗನ ನೀನೇ ಮಾಡ್ತಾ ಇರ್ತೀಯ, ನಿಂದೇ ಅದು ಅಲ್ಲ. ಇದು ತಂದೆ ಮಗನಿಗೆ ಏಕತ್ವನೇ ಮನಸ್ಸು ಮಾಡ್ಕೊಂಡಿದೆ, ಇಬ್ರು ಒಬ್ಬರೇ ಅಂತ. ಇವನೇ ಅವನು, ಅವನೇ ಇವನು. ಹಾಗಂದ್ರೆ ನಿನ್ನದೇ ಆಗಿರುವ ಪುಣ್ಯಕರ್ಮ, ಪುಣ್ಯಲೋಕ, ವೇದಾಧ್ಯಯನ ಇತ್ಯಾದಿ ಅದಕ್ಕೆ ಪ್ರತಿನಿಧಿಯಾಗಿ ಅವನು ನಡೀತಾ ಇದೆಯಾ ನೀನು ಅಂತ. ಅದು ಅವನಿಗೂ ಸಮಾನ, ತನ್ನ ಮಗನಿಗೆ, ಅವನು ತನ್ನ ಮಗನಿಗೆ ಅದು ಸಮಾನ. ಹಾಗಾಗಿ ಪ್ರತಿಯೊಬ್ಬರೂ ಈ ಯಜ್ಞ ಮಾಡೋದು, ವೇದಾಧ್ಯಯನ ಮಾಡೋದು, ಆಮೇಲೆ ಇದು ಯಜ್ಞ ಲೋಕ ಗೆದ್ಕೊಳ್ಳೋದು ಎಲ್ಲರಿಗೂ ಸಮಾನ. ಅದು ಎಲ್ಲರಿಗೂ ಸಮಾನ ಆದ್ರಿಂದ ಒಂದು ಜಾಗಕ್ಕೆ ಹೇಳಿದ್ರೆ ಎಲ್ಲ ಜಾಗಕ್ಕೂ ಅದು ಅಪ್ಲೈ ಆಗತ್ತೆ. ಅದು ತಂದೆಯು ಇನ್ನೊಬ್ಬನಾದ ಆತ್ಮನಾದ ಮಗನಿಗೆ ಪುಣ್ಯಕರ್ಮಕ್ಕಾಗಿ ಪ್ರತಿನಿಧಿಯಾಗಿ ಇಡ್ತಾನೆ ಮಗನನ್ನ, ನೀನ್ ಮುಂದಸ್ಕೊಂಡು ಹೋಗ್ಬೇಕಪ್ಪ ಅದಲ್ಲೇ. ಆಮೇಲೆ ಅಸಾಸೆ ಇತರ ಆತ್ಮ ಮಗ ತಂದೆ ಮಾಡ್ಬಿಟ್ಟಿದ್ದಾರೆ, ನೀನೇ ಇತರ ಆತ್ಮ ಮಾಡ್ಬೋದು. ಅಯಮಾತ್ಮನೇ ಇತರ ಆತ್ಮ ಅಂತ ಮಾಡಿ ಮಗ ಅಲ್ಲ, ವಯೋಗತ ಪ್ರೈತಿ ಅಪ್ಪ, ಅದು ಅವನೇ ಇತರ ಆತ್ಮ ವಯೋಗತ ಕರಕತ್ತು ಪ್ರೈತಿ. ಇತರ ಆತ್ಮನಾದಂತಹ ತಂದೆಯು ವಯಸ್ಸಾದವನಾಗಿ ಹೋಗ್ತಾನೆ ಮಾಡಿದ್ದಾರೆ. ಇತರ ಆತ್ಮನಾದ ಇವನೇ ಮಗನೇ ವಯಸ್ಸನ್ನು ಪಡ್ಕೊಂಡು ಸತ್ತು ಹೋಗ್ತಾನೆ ಮಾಡ್ಬೋದಾಯ್ತು, ಏನಾಗ್ತಿತ್ತು. ಶ್ರುತಿಯಲ್ಲಿ ನಮ್ಮ ಪಿತಾ ಅಂತ ಏನಿಲ್ಲ, ಶ್ರುತಿಯಲ್ಲಿ ಅಸಾಸ್ಯ. ಆಮೇಲೆ ಇವನ ಇತರ ಆತ್ಮನ ಈ ತಂದೆ ಇನ್ನೊಬ್ಬನಾದ ಆತ್ಮನಾದ ಮಗನು ವಯೋಗತಃ ವಯಸ್ಸಾದ್ಮೇಲೆ ಕೃತಕೃತನಾಗಿ ಸಾಯ್ತಾನಲ್ಲ, ಇಲ್ಲಿಂದ ಹೋಗುತ್ತಲ್ಲ ಮತ್ತೆ ಹುಟ್ಟುತ್ತಾನಲ್ಲ, ಮತ್ತೆ ಹುಟ್ಟೋದು ಹೀಗೆ ಹುಟ್ಟೋದವರು. ಇಲ್ಲಿ ಹುಟ್ಟುವಾಗ ಹೇಗೆ ಆ ವೃಷ್ಟಿಕ್ರಮದಿಂದ ಬಂದು, ಅನ್ನದಿಂದ ಬಂದು, ರೇತರೂಪಕ್ಕೆ ಬಂದು, ಹಾಗೆ ಮತ್ತೆ ಹುಟ್ಟೋದು. 3 ಆಗೋದೇ ಇಲ್ಲ. ತಗೋಕೆ ಹೀಗೆ ಬರ್ಬೇಕಾನೆ, ಉಪಾಧಿ ನೇಮ ಬಂದ್ಬಿಡೋದು. ಉಪಾಧಿ ಎಲ್ಲ ಒಳ್ಳೆ ಅದು ಪ್ರೊಸೀಜರ್. ಆಗಲೇ ಅಕಸ್ಮಾತ್ ಅವನು ಇಲ್ಲೇ ಹುಟ್ಟಿದ್ರು 3ನೇ ಜನ್ಮ, ಸಗರಲ್ಲಿ ಹುಟ್ಟಿದ್ರು 3ನೇ ಜನ್ಮ, ಎಲ್ಲಿ ಹುಟ್ಟಿದ್ರು ಈ ಪುನರ್ಜನ್ಮ ಇದೆಯಲ್ಲ 3ನೇ ಜನ್ಮ ಅಂತ ಇದೆ. ಆಗಲೇ ಎಲ್ಲಿ ಹುಟ್ಟಾನೇನು ಮುಖ್ಯ ಅಲ್ಲ, ಇಲ್ಲಿಂದ ಹೋಗಿ ಮತ್ತೆ ಹುಟ್ಟಾಗಲ್ಲ 3ನೇ ಜನ್ಮ ಅಂತ ಇದೆ. ಇಲ್ಲಿಂದ ಹೋಗಿ ಮತ್ತೆ ಹುಟ್ಟೋದು ಸ್ವರ್ಗದಲ್ಲಿ ಹುಟ್ಟಾನ, ಮನುಷ್ಯನಾಗಿ ಹುಟ್ಟಾನ, ಇನ್ಯ ಪ್ರಾಣಿ ಹುಟ್ಟಾನ, ಎಲ್ಲರೂ ಹೇಗೆ ಹುಟ್ಟಿದ್ರು ಪ್ರೊಸೀಜರ್ ಇದೆ. ಅಲ್ಲಿ ರೈತ ಸಂಬಂಧ ಇಲ್ಲ ಅಂತ. ಅದೇ 3ನೇ ಜನ್ಮ ಬೇಕಾದ್ರೆ 2 ಲಕ್ಷ ಬೇಕಲ್ಲ. ಇಲ್ಲಿ ರೈತ ರೂಪಾಯಿ 1, ತಾಯಿ ಗರ್ಭದ ಕುಮಾರ 2,
ಮೂರನೇ ದಿನ ತಾನೇ ತೇಜೋಮಹಿ ಅಮ್ಮಹಿ ತಗೊಳ್ದು ಮಾಡ್ಕೋಬೇಕು. ಅಲ್ಲಿ ಇದಿಲ್ಲ, ಸ್ತ್ರೀ ಪುರುಷ ಸಂಬಂಧ ಇಲ್ಲ ಅಲ್ಲಿ. ಅಲ್ಲಿ ಅಮ್ಮಹಿ ತಗೊಳಕ್ಕೂ ಅಲ್ಲಿ ಇದೇ ಹೋಗ್ಲು ಅಮ್ಮಹೀರ ಆಗ್ಬಿಡುತ್ತಾ, ಅಲ್ಲೂ ಒಂದು ಅಲ್ಲಿ ತಾಯಿ ಮುಖಕ್ಕೆ ಬರ್ತಾನು ಅಂತ ಹಂಗೆ ಹೇಳಿದ್ರೆ. ಯಾಕಂದ್ರೆ ಅಲ್ಲೂ ಕೂಡ ಯಾರಿಗೂ ಮಗನಾಗ ಹುಟ್ಟುವುದಲ್ಲ. ಒಟ್ಟು ಸ್ತ್ರೀ ಪುರುಷ ಸಂಬಂಧ ತಗೊಂಬಂದ ಅಲ್ಲೂ ಹೀಗೆ ಆಗ್ಬೇಕು. ಅಲ್ಲ ಹಾಗೆ ಪಾರ್ಥಿವ ಶರೀರ ಇಲ್ಲ ಅವರಿಗೆ. ಅಲ್ಲ ಅಮ್ಮೆ ಹೀರ ಉಂಟಲ್ಲ, ಇದು ಪಿತೃಲೋಕದಲ್ಲಿ. ದೇವಲೋಕದಲ್ಲಿ ತೇಜೋಮಯ ಹೀರ, ಅಮ್ಮೆ ಹೀರಕ್ಕೆ ಹೇಗೆ ಅದು ಗೊತ್ತಿಲ್ಲ, ಅದರ ಪ್ರೊಸೀಜರ್ ಇದೆಲ್ಲ ಗೊತ್ತಿಲ್ಲ. ಅದು ಪುರಾಣದಲ್ಲಿ ಮಾತ್ರ ಇರುತ್ತೆ. ಪುರಾಣದಲ್ಲಿ ಇವನ ಮಗ ಅಂತ, ಪಿತೃಲೋಕದಲ್ಲೂ ದೇವಲೋಕದಲ್ಲೂ ದೇವೇಂದ್ರ ಮಗ ಜಯಂತ ಅಂತ ಹೇಳಿ ಇದಾನೆ ಅಂತ ಹೇಳ್ತಾರೆ. ಜಯಂತ ಕಶ್ಯಪಿ ಸುತಃ ಕಥಂ ವಿಷ್ಣು ಪದಂ ಪ್ರೋಕ್ತ. ಆಜಾನ ದೇವರು ಕರ್ಮದೇವರು. ಆಗಲೇ ಅಲ್ಲ, ಕರ್ಮದಿಂದ ಹಾಗೆ ಹುಡ್ತಾನ, ಆಜಾನ ದೇವರು ಹಾಗೆ ಹುಡ್ತಾನ. ಆದ್ರೆ ಯಾವಾಗ ಒಂದು ಹುಟ್ಟೋದು ಉಂಟು ಅಲ್ವೋ, ಅಲ್ಲ ಈ ರೀತಿ ಹುಟ್ಟೋದು ಉಂಟು ಅಲ್ಲ. ಹಾಗಾದ್ರೆ ಇನ್ನೊಂದು ಪ್ರಕಾರ ಹುಟ್ಟಿಗೆ ಅದು ಹೇಗೆ? ಮತ್ತೆ ಈ ರೀತಿ ಮನುಷ್ಯ ಮೈಸೂರು ಸರಿ, ಈ ಮೈಸೂರು ಸಿಟಿ ಅಲ್ಲೋ, ಅದು ಏನಪ್ಪ ಏನಪ್ಪ ಅದಕ್ಕೇನು ಒಂದು ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಏನಿದೆ ಅಂತ ಅಲ್ಲಿಂದ ಆ ಲೋಕದ ವಿಚಾರ ಯಾರು ಹೋಗಿ ನೋಡ್ಕೊಂಡ್ ಬಂದವರಿಲ್ಲ, ಹೇಳೋರಿಲ್ಲ. ಅನುಪಮ ಅಮ್ಮ ಹೋಗಿ ನೋಡ್ಕೊಂಡು ಆಯ್ತು.